ಕನ್ನಡ ಸಾಹಿತ್ಯ ಬೆಳವಣಿಗೆಗೆ 3 ಸಾಹಿತಿಗಳು ಅದ್ಭುತವಾದ ಕೊಡುಗೆ ನೀಡಿದ್ದಾರೆ. ಡಾಕ್ಟರ್ ವೀರಣ್ಣ ರಾಜೂರ್. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಮೂವರು ಸಾಹಿತಿಗಳು ಕನ್ನಡ ಸಾಹಿತ್ಯ ಬೆಳವಣಿಗೆಗೆ ಅದ್ಭುತವಾದ ಕೊಡುಗೆ ನೀಡಿದ್ದಾರೆಂದು ಡಾಕ್ಟರ್ ವೀರಣ್ಣ ರಾಜೂರ್ ಅವರು ಹೇಳಿದರು. ಅವರು ದಿವಂಗತ ಪ್ರೊಫೆಸರ್ GS ಸಿದ್ದಲಿಂಗಯ್ಯ ಅಪ್ಪಟ ಪ್ರಾಮಾಣಿಕ ವ್ಯಕ್ತಿ ಎಂದು ತಿಳಿಸಿದರು. ದಿವಂಗತ ಡಾಕ್ಟರ್ ರಾಮಕಾಂತ್ ಜೋಶಿ ಧಾರವಾಡದಲ್ಲಿ ಸ್ಥಾಪಿತವಾದ ಮನೋಹರ ಗ್ರಂಥಮಾಲೆಯ ಗ್ರಂಥ ಪ್ರಕಟಣೆಯ ಕೊಡುಗೆ ಮೆಚ್ಚುವಂತದ್ದು ಎಂದು ತಿಳಿಸಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಆಯೋಜಿಸಿದ್ದ ನುಡಿ ನಮನ ಕಾರ್ಯಕ್ರಮವನ್ನು ಉದ್ದೇಶಿಸಿ ವೀರಣ್ಣ ರಾಜೂರ್ ಅವರು 3 ಸಾಹಿತಿಗಳ ಕುರಿತು ಮಾತನಾಡಿದರು. ಡಾಕ್ಟರ್ ಬಾಳಣ್ಣ ಶಿಂಗಡಿಹಳ್ಳಿರವರು ಮಾತನಾಡಿ, ದಿವಂಗತ ಡಾಕ್ಟರ್ HS ವೆಂಕಟೇಶ್ ಮೂರ್ತಿರವರು ಸರಳ ಸಜ್ಜನಿಕೆಯ ಸಾಹಿತಿಗಳು ಆಗಿದ್ದರು ಎಂದು ತಿಳಿಸಿದರು. ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಮಾತನಾಡಿ, ಮೂವರು ಸಾಹಿತಿಗಳಿಗೆ ಗೌರವಪೂರ್ವಕವಾಗಿ ನುಡಿ ನಮನಗಳನ್ನು ಸಲ್ಲಿಸಲಾಯಿತು. ಪ್ರಾರಂಭದಲ್ಲಿ ಮೂವರು ಸಾಹಿತಿಗಳ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ 1 ನಿಮಿಷಗಳ ಕಾಲ ಮೌನಾಚರಣೆಯನ್ನ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಚಂದ್ರಕಾಂತ್ ಬೆಲ್ಲದ್, ಶ್ರೀನಿವಾಸ್ ವಾಡ್ಪಿ, ಡಾಕ್ಟರ್ ಶಶಿಧರ್ ತೋಡ್ಕರ್, ಡಾಕ್ಟರ್ ಶರಣ್ ಬಸಪ್ಪ ಚೋಳಿನ್, ಸರೋಜಾ ಮೇಟಿ, AA ದರ್ಗಾ, ಶಿವಶಂಕರ್ ಹಿರೇಮಠ್ ಸೇರಿದಂತೆ ಅನೇಕ ಸಾಹಿತಿಗಳು ಇನ್ನಿತರರು ಉಪಸ್ಥಿತರಿದ್ದರು. ಡಾಕ್ಟರ್ ಜಿಂದತ್ ಹಡಗಲಿರವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಮತ್ತು ಅಭಿಮಾನಿಗಳು ಭಾಗವಹಿಸಿದ್ದರು. 3 ಜನ ಮಹನೀಯರು ಕನ್ನಡ ಸಾರಸ್ವತ ಲೋಕಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದು GS ಸಿದ್ದಲಿಂಗಯ್ಯನವರಿರ್ಬೋದು, ವೆಂಕಟೇಶ್ ಮೂರ್ತಿಯವರಿರ್ಬೋದು, ರಮಾಕಾಂತ್ ಜೋಶಿ, ಬೇರೆ ಬೇರೆ ಕ್ಷೇತ್ರಗಳ ತಮ್ಮನ್ನು ತೊಡಗಿಸಿಕೊಳ್ಳುವ ಮೂಲಕ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಗೆ, ಬೆಳವಣಿಗೆಗೆ ನಮ್ಮನ್ನು ನಾವು ಅರ್ಪಿಸಿಕೊಂಡಿದ್ದಾರೆ ಅನ್ನೋದನ್ನು ನಾವೆಲ್ಲ ಅವರು ಮಾಡಿದಂಥ ಕಾರ್ಯದ ಹಿನ್ನೆಲೆ ಗುರುತಿಸ್ಕೊಂಡಿದ್ದೀವಿ. ಈ ಮೂವರೊಳಗೆ ನಾನು ಒಬ್ಬೊಬ್ಬರು ಅನ್ನೋದರ ಬಗ್ಗೆ ಮಾತಾಡೋದು ಅಂತ ನಾನು ವಿಚಾರ ನನಗೆ ಬಹಳ ಹೆಚ್ಚು ಸಂಪರ್ಕ ಬಂದ ನನ್ನನ್ನು ಪ್ರೀತಿಸಿದಂಥವರು ಪ್ರೊಫೆಸರ್ GS ಸಿದ್ದಲಿಂಗಯ್ಯ. ಅವ್ರ ಬಗ್ಗೆ ಕೆಲವು ಮಾತುಗಳನ್ನು ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಸಿದ್ದಲಿಂಗಯ್ಯನವರು 94 ವರ್ಷದ ತುಂಬು ಜೀವನ ನಡೆಸ್ತಾರೆ. ಕವಿಯಾಗಿ, ವಿಮರ್ಶಕರಾಗಿ, ಜೀವನ ಚರಿತ್ರಿಕರಾಗಿ, ಅನುವಾದಕರಾಗಿ, ಆಡಳಿತಗಾರರಾಗಿ ಅವರು ತಮ್ಮ ಶಕ್ತಿ, ಸಾಮರ್ಥ್ಯ ಅಥವಾ ಪ್ರತಿಭೆ, ಪ್ರಯೋಗಶೀಲತೆ ಅದನ್ನೆಲ್ಲವನ್ನ ಧಾರೆ ಎತ್ತಂತ. ಮೂಲತಃ ಅವರು ಒಬ್ಬ ಕವಿ. ಸುಮಾರು 10 ಕವನ ಸಂಕಲನಗಳನ್ನು ಅವರು ಪ್ರಕಟಿಸಿದ್ದಾರೆ. ಹಾಗೇನೆ ವಿಮರ್ಶಕ. ನಾವು ಭಾಳ ಸಲ ಹೇಳ್ತಿರ್ತೀವಿ, ಕವಿಯಾದ ವಿಮರ್ಶಕ ಆಗುವುದಿಲ್ಲ, ವಿಮರ್ಶಕ ಆಗುವ ಕವಿ ಆಗುವುದಿಲ್ಲ. ಒಂದು ಕ್ಷೇತ್ರದೊಳಗೆ ಅವರು ಹಾಗೇನಿಲ್ಲ. ಕನ್ನಡದೊಳಗೆ ನೋಡಿದ್ರೆ ಕವಿಯಾದ ಅವರು ಉತ್ತಮ ವಿಮರ್ಶಕರು ಆಗಿದ್ದಾರೆ, ಕವಿಗಳು ಆಗಿದ್ದಾರೆ. ಸಿದ್ದಲಿಂಗಯ್ಯನವರು ಆ ಹಿನ್ನೆಲೆಯೊಳಗೆ ಕವಿಯಾಗಿ, ವಿಮರ್ಶಕರಾಗಿ ತಮ್ಮನ್ನ ಬಹಳ ಸಮರ್ಪಕವಾಗಿ, ಸಮರ್ಥವಾಗಿ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅರ್ಪಿಸಿಕೊಂಡಿದ್ದಾರೆ. 30 ವಿಮರ್ಶಾ ಗ್ರಂಥಗಳ ಪ್ರಕಟ ಮಾಡಿದ್ದಾರೆ. 5 ಜೀವನ ಚರಿತ್ರೆಗಳನ್ನು, ಅವರು ಅನುವಾದಕರಾಗಿಯೂ ಒಂದು 8 ಕೃತಿಗಳನ್ನು, ಸಂಪಾದಕರಾಗಿ ಒಂದು 17 ಕೃತಿಗಳನ್ನು ಪ್ರಕಟ ಮಾಡಿದ್ದಾರೆ. ಈ 3 ಮಹನೀಯರ ನಿಧನದ ಸುದ್ದಿ ಬಂದಾಗ ವಯೋಸಹಜ ಅಂತ ಒಂದು ಹಾಕೋದು ಶಬ್ದ, ವಯೋಸಹಜ ಕಾಯಿಲೆ ಅನ್ನೋದು. ಆದರೆ ಈ ವಯೋಸಹಜತೆಯನ್ನು ಮೀರಿ 3 ಜನ ಕೊನೆಯ ಕ್ಷಣದವರೆಗೂ ಬದುಕಿದ್ರು ನಮ್ಮ ನಡುವೆ ಅನ್ನುವಂಥದ್ದು ಬಹಳ ನೆನಪಿಟ್ಕೊಳ್ಬೇಕಾದಂಥ ಒಂದು ಸಂಗತಿ ಅಂತ ನನಗೆ ಅನಿಸ್ತು. ರಮಾಕಾಂತ್ ಜೋಶಿ ಅವರಿಗೊಮ್ಮೆ 68 ವರ್ಷ ಆದಾಗ ಒಂದು ದಿವಸ ಸ್ವಲ್ಪ ಗಾಡಿ ಮೇಲೆ ಶೇಕ್ ಆದರು. ನಾನು ಹಿಂದೆ ಕೂತಿದ್ದೆ, ನನ್ನ ಅಟ್ಟಕ್ಕೆ ಬಿಟ್ಟರು.
ಯಾಕೋ ಸ್ವಲ್ಪ ಶೇಕ್ ಆದಂಗೆ ಅನ್ನಿಸ್ತು. ನಾನು ಮದನ್ ಮೋಹನ್ ಕಡೆ ಹೋಗಿ ಬರ್ತೇನೆ. ತಾವರಗಿರಿ ಅವರು ಏಕವಚನ ಸ್ನೇಹಿತರು. ತಾವರಗಿರಿ ಅವರು ಹೇಳಿದರು, ರಾಮ ಸ್ಕೂಟ್ರ್ ಅಂಗಡಿ ಮುಂದೆ ನಿಲ್ಲಿಸು, ಹುಬ್ಬಳ್ಳಿಗೆ ಹೋಗು, ಹಿರೇಗೌಡರಿಗೆ ತುರ್ಸೋಣ ಬಾ. ಬರಬರ ಮನೆಯಿಂದ ವೈನಿ ಬಂದರು. ಆರ್ಯವರು ಅಷ್ಟರ ಬಂದವರು ನಮ್ಮನ್ನು ಅಂಗಡಿ ಒಳಗೆ ಜಾಯ್ನ್ ಆಗಿದ್ರು ಆಟೋದಾಗ. ಆರ್ಯವರು ಮತ್ತು ವೈನಿ ಮತ್ತು ರಮಾಕಾಂತ್ ಅವರು ಹಿರೇಗೌಡರ ಕಡೆ ಹೋದ್ರು. ನೀವು ಡಾಕ್ಟ್ರ್ ಇದ್ದೀರಿ ರಮಾಕಾಂತ್ ಅವರ, ನಾ ಮುಂಜಾನೆ ಒಂದು ಎಂಜಿಯೋಗ್ರಾಮ್ ಮಾಡಿಬಿಡೋಣ ಅಂತ ಹಿರೇಗೌಡರು ಹೇಳಿದರು. ಗೌಡ್ರ ಒಂದು ದಿವ್ಸಕ್ಕೆ ಒಂದು 20 ಗುಳಿಗೆ ತೊಗೊಂಡ್ರಿ ತೊಗೋತೇನೆ, ಒಂದು ಡ್ರಮ್ ಗಟ್ಟಲೆ ಔಷಧ ಕುಡಿ ಅಂದ್ರಿ ಕುಡಿತೀನಿ, ಒಂದು ಸೂಜಿನೂ ನನ್ನ ಮೈಯ ನಾಟಬಾರ್ದು. ಯಾಕಂದ್ರೆ ನನಗೀಗ 68ನೇ ವರ್ಷ. 8 ವರ್ಷ ನಾನು ಬೋನಸ್ ಪೀರಿಯಡ್ನಾಗಿದ್ದು. ಅದಕ್ಕೆ ಎಲ್ಲ ರೀತಿಯಿಂದ ನನ್ನ ಆಸ್ತಿ ಗೀಸ್ತಿ ಏನೇನವ ಅವನ್ನೆಲ್ಲ ಮುಗಿಸ್ಬಿಟ್ಟಿನಿ, ಇಚ್ಛೆ ಯಾವುದೂ ಇಲ್ಲ ಅಂತ ಹೇಳಿದರು. ಹಿರೇಗೌಡರು ಮತ್ತೆ ಮದನ್ ಮೋಹನ್ ಅವ್ರಿಗೆ ಗಾಬರಿಯಾಗಿ ಫೋನ್ ಮಾಡಿದರು. ಡಾಕ್ಟ್ರ್ ಹಿಂಗಲ್ಲಿಕತ್ತಾರೆ, ಅವ ಹೆಂಗಂತಾನೆ ಹಂಗೆ ಮಾಡಿ ಮಾರಾಯ ಅಂತ. ಅದಾದಮೇಲೆ 21 ವರ್ಷ ಬದುಕಿದ್ದಕ್ಕೆ ಅವರ ಮಾನಸಿಕ ದೃಢತೆ ಅಂತ ಏನಿತ್ತು ಅದು ಭಾಳ ಮುಖ್ಯ ಅಂತ ಅನ್ನಿಸ್ತದೆ. ಯಾಕೆ ಅದಾದಮೇಲೆ ನಾನು ಅವ್ರ ಜೊತೆ ಬೆಂಗಳೂರಿಗೆ ಹೋಗಿದ್ದೀನಿ, ಮಂಗಳೂರಿಗೆ ಹೋಗಿದ್ದೀನಿ, ಗುಲ್ಬರ್ಗ ಹೋಗಿದ್ದೀನಿ, ಬಾಗಲಕೋಟೆ, ಎಲ್ಲ ಕಡೆ ಅಡ್ಡಾಡಿದ್ದೀವಿ. ಅದೇ ಒಂದು ನಿಷ್ಠತೆಯಿಂದ, ಅದೇ ಒಂದು ದೃಢತೆಯಿಂದ ಆ ಲೇಖಕರ ಹಿಂದೆ ಹೋಗೋದು, ನೀನು ಒಂದು ಬಲು ಕೊಡುವಂಥ ಬೆನ್ನು ಹತ್ತೋದು ಹೇಗೆ ತಂದೆ ಮಾಡಿದರು DB ಅವರು, ಅದನ್ನೇ ರಮಾಕಾಂತರು ಕೊನೆಯವರೆಗೂ ಮಾಡಿದರು. ಇನ್ನು ಅವರು 89 ವರ್ಷದವರೆಗೂ ಅಟ್ಟದಲ್ಲಿ ಇಟ್ಟಿರುವಂಥ ದಾಖಲೆಗಳು, ಹಿಂದಿನ ಎಲ್ಲ ಲೇಖಕರ ಹಸ್ತಾಕ್ಷರಗಳು ಇಷ್ಟು ಚೆಂದ ಬೈಂಡ್ ಮಾಡಿಸಿಟ್ಟಿದಾರಲ್ಲ, ನಮಗೆ ಇವತ್ತೊಂದು ದೊಡ್ಡ ಆಸ್ತಿ ಅದು. ಮನೋರ್ಗಂತ ಮಾಲೇಕವಾಡಿ ಎಲ್ಲರ ಭಾವಚಿತ್ರಗಳನ್ನು ಕಲೆಕ್ಟ್ ಮಾಡಿದರು. ಯಾಕಂದರೆ ಬೆಲ್ಲದವರು ಅಂತ ಅವ್ರು ಒಟ್ಟಿಗೆ ಇಬ್ಬರು ಬೆಳೆದವರು ಒಂದೇ ಓಣಿಗೆ. GB ಜೋಶಿಯವರು ಮೆಣಸಿನ್ಕಾಯಿ ಅವ್ರಿಗೆ ಹೇಳಿದರು. ಮೆಣಸಿನ್ಕಾಯಿ ಅವ್ರು ಏನು ಹೇಳಿದರು, ಒಂದು 5 ಎಕರೆ ತೋಟ ಅದ ನಂದು ಮುರುಘಾ ಮಠದ ಹತ್ರ, ಆ ತೋಟ ಮತ್ತು ಈ ಮನೆ 35,000 ರೂಪಾಯಿ ಕೊಡೋದು. ಅಣ್ಣ 35,000 ಕೊಡೋ ಬದಲಿ ಒಂದು 15 ಪುಸ್ತಕ ಆಗ್ತಾವೋ ಏನಂತೀಯ ಅಂದರೆ ಇವತ್ತು ಅದು ಕೋಟ್ಯಾಂತರ ಮಾಡ್ಬೋದಾಗಿತ್ತು. ಆದರೆ ಅದೇ ಮೆಣಸಿನ್ಕಾಯಿ ಅವರು ರಮಾಕಾಂತ್ ಒಂದು ದಿವಸ ಹೇಳಿದ್ರಂತೆ, ನಿನಗೆ 15,000 ರೂಪಾಯಿ ಕೊಡ್ತೀನಿ ತಗೋ, ನನ್ನ ಹತ್ರ 15,000 ಇಲ್ಲ, ನಿನ್ನ ಪಗಾರ ಬಂದಾಗ ಕೊಟ್ಕೊತ ಹೋಗು ಅಂತ ಹೇಳಿ ಆ ಮೆಣಸಿನ್ಕಾಯಿಗೆ ಅಲ್ಲಿ ಮನೆ ಅವ್ರಿಗೆ ಕೊಟ್ಟರು. ಅದು ಕೊನೆವರೆಗೂ ನೀವೇ ಇರಬೇಕಾದ ಆ ಮನೆಯಲ್ಲಿ. ಇಂಥ ಒಂದು ನಿಷ್ಠತೆಯಿಂದ ಪ್ರಾಮಾಣಿಕತೆಯಿಂದ ಬದುಕಿದರು. ಅಷ್ಟೇ ಅಲ್ಲ, ಯಾರೇ ಬರಲಿ ಅಟ್ಟಕ್ಕೆ ಅವರಲ್ಲಿ ಒಂದು ವಿಶ್ವಾಸ ತುಂಬ್ತಿದ್ರು, ಬರಿ ಅಂತಿದ್ರು. ಅಂಥ ರಮಾಕಾಂತರನ್ನು ನಾವು ಕಳ್ಕೊಂಡು 89 ವರ್ಷ. 80 ವರ್ಷದ ವೆಂಕಟೇಶ್ ಮೂರ್ತಿಗಳು, 95 ವರ್ಷದ ಸಿದ್ಧಲಿಂಗಯ್ಯನವರು. ಆದರೆ ಈ ವಯೋಸಹಜತೆಯನ್ನು ಇವರೆಲ್ಲ ದಾಟಿ ಅಕ್ಷರ ಲೋಕವನ್ನೇ ಔಷಧವನ್ನಾಗಿ ಮಾಡಿಕೊಂಡು ಬೆಳೆದಿರಲ್ಲ, ಅಥವಾ ನಮ್ಮನ್ನು ಬೆಳೆಸಿದ್ರಲ್ಲ, ಅದಕ್ಕೆಲ್ಲಕ್ಕೂ ಒಂದು ಶಿರಸಾಷ್ಟಾಂಗ ನಮಸ್ಕಾರ ಹೇಳಿ ನಾನು 2 ಮಾತು ನಮಸ್ಕಾರ. ನಮ್ಮ 20ನೇ ಶತಮಾನದಲ್ಲಿ ಅದನ್ನು ಕಾಯೋದು ಬಹಳ ಕಷ್ಟ ಇವತ್ತು. ಯಾಕಂದ್ರೆ ನಾವಿವತ್ತು ಮಟೀರಿಯಲಿಸ್ಟಿಕ್ ಲೈಫ್ನಲ್ಲಿದ್ದೀವಿ. ಒಂದು ಭಾವನಾತ್ಮಕ ಜಗತ್ತು ನಮ್ಮಿಂದ ಬಹಳ 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 ದೂರ ಹೋಗಿಬಿಟ್ಟಿದೆ. ನಾವೆಲ್ಲರೂ ನನ್ನನ್ನು ಆದಿಯಾಗಿಟ್ಕೊಂಡು ಇವತ್ತು ಎಲ್ಲರ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ, ಒಂದು ಸಾಫ್ಟ್ವೇರ್ನಲ್ಲಿರ್ತಾರೆ, ಬೇರೆ ದೇಶದಲ್ಲಿರ್ತಾರೆ, ಆ ಚೌಕಟ್ಟಿನಲ್ಲಿ ನಾನೂ ಇದ್ದೇನೆ. ಆದರೆ ಈ ಮನೋಹರ ಗ್ರಂಥಮಾಲೆಯ ಸತ್ಸಂಪ್ರದಾಯದಲ್ಲಿ, ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಅಂತ ಒಂದು ಮಾತಾಡಿದ ಸಂಸ್ಕೃತದಲ್ಲಿ, ಬರೀ ಸತ್ಸಂಪ್ರದಾಯ ಇಲ್ಲ, ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ, ಆ 3ನೇ ತಲೆಮಾರನ್ನು ಸಹಿತ ಸೃಷ್ಟಿ ಮಾಡಿದ್ದಾನೆ. ಆ 3ನೇ ತಲೆಮಾರಿನಲ್ಲಿ ರಮಾಕಾಂತರು ತಮ್ಮ ಮಗನಿಗೆ ಆ ನಂದಾದೀಪವನ್ನು ಕಾಯುವ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಮತ್ತು ಆ ಪಾಠವನ್ನು ಕಲಿಸಿದ್ದಾರೆ. ಬರೀ ಜವಾಬ್ದಾರಿ ಕೊಟ್ಟು ಪಾಠ ಕಲಿಸ್ಲಿಕ್ಕಾದ್ರೆ ಬೇಜವಾಬ್ದಾರಿ ಆಗ್ತದೆ. ಜವಾಬ್ದಾರಿಯ ಜೊತೆಗೆ ಪಾಠವನ್ನು ಕಲಿಸಿದ್ದಾರೆ. ಕನ್ನಡ ಸಾಹಿತ್ಯದೊಳಗೆ ನಾವೆಲ್ಲ ಬಹಳ ಹೆಮ್ಮೆಯನ್ನು ಹೇಳ್ತೀವಿ, 8 ಜನ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಅಂತ. 8 ಜನ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಕೃತಿಯನ್ನು ಪ್ರಕಟ ಮಾಡಿದ
ಒಂದು ಸಂಸ್ಥೆ ಯಾವುದು ಅಂದರೆ ಧಾರವಾಡದ ಮನೋಹರ ಗ್ರಂಥ, ಬರೇ ಮನೋಹರ ಗ್ರಂಥಮಾಲೆ ಅಲ್ಲ ಅದು, ಧಾರವಾಡದ ಮನೋಹರ ಗ್ರಂಥ. ಆ ಧಾರವಾಡದ ಮನೋಹರ ಗ್ರಂಥಮಾಲೆಯ ವ್ಯವಸ್ಥಾಪಕ ಸಂಪಾದಕರಾಗಿದ್ದು ರಮಾಕಾಂತ್ ಜೋಶಿ. ವೃತ್ತಿಯಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕ, ಪ್ರವೃತ್ತಿಯಲ್ಲಿ ಮಂದಿ ಕಡೆಯಿಂದ ಬರೆಸೋದು. ತಾವು ಬರೀಲಿಲ್ಲ, ಬರಿಬಹುದಾಗಿತ್ತು. ಅವರ PhD ಥೀಸಿಸ್ ಬಹಳ ಅದ್ಭುತವಾದಂಥದ್ದು, ಮಿಥ್ ಇನ್ ಇಂಡಿಯನ್ ಡ್ರಾಮಾ ಅಂತ ಹೇಳಿ. ಮೊನ್ನೆ ಮಾತಾಡ್ಬೇಕಾದ್ರೆ ನಮ್ಮ ಪ್ರಕಾಶ್ ಗೌಡ ಹೇಳ್ತಾ ಇದ್ರು, ಏನೇ ಆಗಲಿ ಅದು ಕನ್ನಡಕ್ಕೆ ಬರಬೇಕು ಅಂತ. ಅದ್ಭುತವಾದಂತಹ ಥೀಸಿಸ್. ಬರವಣಿಗೆ ರಾಮಣ್ಣನ ಬಹಳ ಚೆನ್ನಾಗಿತ್ತು, ಅತ್ಯಂತ ಮುದ್ದಾದ ಅಕ್ಷರಗಳನ್ನು ಬರೀತಾ ಇದ್ದ. ಆದರೆ ಅದಕ್ಕೆ ತಾನು ಬರವಣಿಗೆಗೆ ಜೋತ್ ಬಿದ್ದರೆ ಬರೆಯುವವರನ್ನು ಹಿಡಿಲಿಕ್ಕೆ ಆಗಂಗಲ್ಲ ಅಂತಿಕೊಂಡು ಹೇಳಿ ತನ್ನ ಬರವಣಿಗೆಯನ್ನು ಬಿಟ್ಟು ಬರೆಯುವವರನ್ನು ಹಿಡಿದು ಬರಿಸಿ ಪ್ರಕಟಿಸಿ ಅದನ್ನು ಒಂದು ವೃತ್ತದಂತೆ ಪ್ರತಿ ವರ್ಷ ಅರವಿಂದರ ಜನ್ಮದಿನ, ಸ್ವಾತಂತ್ರ್ಯೋತ್ಸವದ ದಿನ ಅದನ್ನು ಬಿಡುಗಡೆ ಮಾಡಿ ಮನೆ ಮನೆಗೆ ಅಡ್ಡಾಡಿ ಕೊಟ್ಟು ಬಂದಂತಹ ಅಪ್ಪ ಮತ್ತು ಮಗ GB ಮತ್ತು ರಮಾಕಾಂತ್ ಜೋಶಿ. ಇದೊಂದು ಪರಂಪರೆ, ಇದೊಂದು ಸಂಸ್ಕೃತಿ. ಆ ಪರಂಪರೆ ಮತ್ತು ಸಂಸ್ಕೃತಿಯ ಕೊಂಡಿಯಾದಂತಹ ವ್ಯಕ್ತಿ ಯಾರು ಅಂತಂದ್ರೆ ನಮ್ಮ ರಮಾಕಾಂತ್ ಜೋಶಿ. ನಮಗೆಲ್ಲ ಧಾರವಾಡಕ್ಕೆ ಬಂದಾಗ ನಾವು ಭೇಟಿ ಕೊಡ್ತಕ್ಕಂತಹ ಸ್ಥಳಗಳಲ್ಲಿ ಮುರುಘಾ ಮಠ ಇದೆ, ನಮ್ಮ ವಿದ್ಯಾವರ್ಧಕ ಸಂಘ ಇದೆ, ವಿಶ್ವವಿದ್ಯಾಲಯ ಇದೆ. ಅದರ ಜೊತೆಗೇನೆ ಇನ್ನೊಂದು ಸೇರ್ತಕ್ಕಂಥದ್ದು ಯಾವುದೋ ಅಂತಂದರೆ ಅಟ್ಟ. ಅಟ್ಟ ಅಂದರೆ ಗ್ರಂಥಮಾಲೆ. 81ರೊಳಗೆ ನಾನು ಧಾರವಾಡಕ್ಕೆ ಬಂದಂತಹದ್ದು. ಬಂದಾಗ ನಾನು ಅಟ್ಟ ಹತ್ತಿದ್ದು 83ರೊಳಗೆ. ನಮ್ಮನ್ನೆಲ್ಲ ಕೈತುತ್ತು ಹಾಕಿ ಬಳಸಿದಂತಹ ಒಂದು ಸಂಸ್ಥೆ ಮನೋಹರ. ಇವತ್ತೇನಾದರೂ ಇಲ್ಲಿ ನಿಂತು ಯಾರು ಮಾತಾಡ್ತೀವಿ ಅಂತಂದ್ರೆ ಅದು ಗ್ರಂಥಮಾಲೆ ನಮಗೆ ಕೊಟ್ಟಂತಹ ಕೈತುತ್ತು. ಆ ಕೈತುತ್ತು ಕೊಟ್ಟಂಥವರನ್ನ ನಾವು ಸ್ಮರಿಸಲಿಕ್ಕೆ ಬೇಕು. ರಾಮಣ್ಣ ಬಹು ದೊಡ್ಡ ಗುಣ, ಪರೋಪಕಾರಿ. ಈ 30 ವರ್ಷದ ಹಿಂದೆ ನನ್ನ ಕಡೆಯಿಂದ ಒಂದು ಅಂಕಣ ಬರೆಸಿದ, ಒಂದು 3 ವರ್ಷ ಸಮಕ್ಷಮ ಅಂತ ಒಂದು ಅಂಕಣ ಬರೆದೆ ನಾನು. ಸಾಹಿತಿಗಳು, ಅವರ ಭಾವಚಿತ್ರ, ಅದರ ಜೊತೆಗೆ ಅವರ ವ್ಯಕ್ತಿ ಪರಿಚಯ, ಅವರ ಹಸ್ತಪ್ರತಿ ಮತ್ತು ಅವ್ರ ಕೆಳಗೆ ಅವ್ರ ಹಸ್ತಾಕ್ಷರ ಇಟ್ಕೊಂಡು ಮುಂದಿನ ವಾರ ಏನಾಗಬೇಕು ಅಂತನ್ನೋದನ್ನ ನೀಟಾಗಿ ಲಿಟ್ರೇಚರ್ ರೆಡಿ ಮಾಡಿ ಇಟ್ಟುಬಿಟ್ಟಿರ್ತಿದ್ದ. ನಾನು ಶಾಲೆಗೆ ಹೋಗ್ಬೇಕಾದ್ರೆ ಹೇಳಬೇಕು, ಎಲ್ಲ ರೆಡಿ ಮಾಡಿ ತೊಗೊಂಡು ಹೋಗುವಂತ. ಮರುದಿವಸ ಹೋಗ್ಬೇಕಾದ್ರೆ ಆರ್ಟಿಕಲ್ ಕೊಟ್ಟು ಹೋಗ್ಬೇಕು, ಟೈಪ್ ಮಾಡಿಸಿ ಅವರಲ್ಲಿ ಅಲ್ಲಾಬಕ್ಷ ಅಂತಿದ್ದ, ಅದು ಹುಬ್ಬಳ್ಳಿ ಪ್ರಜಾವಾಣಿ ಆಫೀಸಿಗೆ ಹೋಗ್ಬೇಕು. ಇವತ್ತಿನಂಗೆ ಈ ತಂತ್ರಜ್ಞಾನ ಇಲ್ಲದೇ ಇದ್ದಂತಹ ಜಗತ್ತಿನಲ್ಲಿ ಕೆಲಸದಲ್ಲಿ ಬಹಳ ಶಿಸ್ತು, ಬಹಳ ಶಿಸ್ತು, ಬಹಳ ಶಿಸ್ತು. ಇನ್ನೊಂದೇನು ಅಂತಂದ್ರೆ ಕೊನೆ ಮಾತನ್ನು ಹೇಳ್ತೀನಿ. ಆಗಾಳೆ ನಮ್ಮ ಕಾಖಂಡಿಕಿ ಹೇಳಿದರು, ತನ್ನ ವೃತ್ತಿ ಜೀವನದಲ್ಲಿ ಬಂದಂತಹ ಈ ಪಗಾರದಲ್ಲಿ ಹೆಚ್ಚು ಪ್ರಮಾಣವನ್ನು ಅವನು ಖರ್ಚು ಮಾಡಿದ್ದು ಯಾವುದಕ್ಕೆ ಅಂತಂದ್ರೆ ಆ ಗ್ರಂಥಮಾಲೆಯ ಮ್ಯಾನ್ಸ್ಕ್ರಿಪ್ಟ್ಗಳ ರಕ್ಷಣೆಗಾಗಿ. ಒಂದು ಬಾಯಿಂಡ್ ಮಾಡಿಸೋದು, ಹುಳ ಆಗ್ಲಾರ್ದಂಗೆ ನೋಡೋದು, ಯಾರ ಕರ್ನಲ್ಲಿ ಹೋಗಿ ಎಕ್ಸಿಬಿಷನ್ ಮಾಡಿ ಬರೋದು. ಎಷ್ಟೋ ಜನ ಅದನ್ನ ಖರೀದಿ ಕೇಳಿದ್ರು, ಯಾರಿಗೂ ಕೊಡಲಾರದಂತ. ನಚೌರ್ಯ ಹಾರ್ಯಂ ನಭ್ರಾತ್ರ ಭಾಜ್ಯಂ ಅಂತ ಹೇಳಿದ ಒಂದು ಸುಭಾಷಿತ. ಆ ಸುಭಾಷಿತ ಹಾಗೆ ಜೀವನವನ್ನು ಮಾಡಿದಂತಹ ರಮಾಕಾಂತ್ ಜೋಶಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ನನ್ನ ಗೌರವಪೂರ್ವ ನಮಸ್ಕಾರ ಹೇಳ್ತಾ ಇದ್ದೀನಿ. ನಮಸ್ಕಾರ. ಲಿಂಗಯ್ಯನವರ ಸಂಪರ್ಕ ಯಾವತ್ತೂ ಬಂದಿಲ್ಲ. ಆದರೆ ಅವರು ಧಾರವಾಡಕ್ಕೆ ಕಾಲೇಜ್ ಡೈರೆಕ್ಟರ್ ಆಗಿ ಬಂದಂಥ ಸಂದರ್ಭದೊಳಗೆ ಅವರ ಕಾರ್ಯವೈಖರಿಯನ್ನು ದೂರದಿಂದ ನಾನು ಗಮನಿಸಿದಂಥವು. ಆಗಲೇ ಹೇಳಿದರು ರಾಜೀವ್ ಸರ್, ತುಂಬ ಶಿಸ್ತಿನ ಮನುಷ್ಯ ಅಂತ. ಬರವಣಿಗೆಯ ವಿಷಯ ಇರ್ಬೋದು, ಮಾತನಾಡುವ ವಿಷಯ ಇರ್ಬೋದು, ಚಿಂತನೆಗಳ ವಿಷಯ ಇರ್ಬೋದು, ತುಂಬ ಶಿಸ್ತಿನ ಮನುಷ್ಯ. ಅಷ್ಟೇ ದಾಕ್ಷಿಣ್ಯ ಇಲ್ಲದೇನೆ ಮಾತಾಡುವಂಥ ಮನುಷ್ಯ. ಹೇಳ್ತಾರಲ್ಲ ಬಸವಣ್ಣ, ಆನು ಹಾಡುವೇನಯ್ಯ ನಿನಗೆ ಕೇಡಿಲ್ಲವಾಗಿ. ನಿನಗೆ ಕೇಡು ಬಾರದ ಹಾಗೆ, ಸಮಾಜಕ್ಕೆ ಅಥವಾ ದೈವಕ್ಕೆ ಕೇಡು ಬಾರದ ಹಾಗೆ ನಮ್ಮ ಒಂದು ಆಲೋಚನೆಗಳನ್ನು, ಚಿಂತನೆಗಳನ್ನು ಮುಂದಿಡಬೇಕು ಅನ್ನುವಂಥ ಒಂದು ಸ್ವಭಾವ ಸಿದ್ಧಲಿಂಗಯ್ಯನವರದಾಗಿತ್ತು. ಈಗಾಗಲೇ ಇಬ್ಬರನ್ನು ಕುರಿತು ಮಾತಾಡಿದ್ದಾರೆ, ಕೃಷ್ಣ ಕಟ್ಟಿಯವರು ಮಾತಾಡಿದ್ದಾರೆ, ರಾಜೂರ್ ಸರ್ ಮಾತಾಡಿದ್ದಾರೆ. ನಾನೀಗ HS ವೆಂಕಟೇಶ್ ಮೂರ್ತಿಯವರ ಬಗ್ಗೆ ಕೆಲವು ಮಾತುಗಳನ್ನು ಹೇಳ್ತೇನೆ. ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಬಾರದು ಅನ್ನುವಂಥ ಒಂದು ನಿರ್ದೇಶನ ಇರೋದರಿಂದ ಕೆಲವು ಮಾತುಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೊಳ್ತೇನೆ.
ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರ ಒಂದು ಪರಿಚಯ ನನಗೆ ಬಂದದ್ದು ಈ ಸಾಹಿತ್ಯ ಸಂಭ್ರಮದ ಒಂದು ಕಾಲದಲ್ಲಿ. ಅವರು ಪ್ರತಿ ಸಾಹಿತ್ಯ ಸಂಭ್ರಮಕ್ಕೂ ಕೂಡ ಬರ್ತಾ ಇದ್ರು. ತುಂಬ ಆಸ್ಥೆ ವಹಿಸಿ ಆ ಸಾಹಿತ್ಯ ಸಂಭ್ರಮವನ್ನು ಅವರು ಗಮನಿಸ್ತಾ ಇದ್ರು. ಆ ವ್ಯಕ್ತಿ ಬಂದಾಗಲೆಲ್ಲ ಧಾರವಾಡದಲ್ಲಿ ಸಾಮಾನ್ಯವಾಗಿ ಅವರು ಉಳ್ಕೊಳ್ಳೋದು ರಾಘವೇಂದ್ರ ಪಾಟೀಲ್ರ ಮನೆಯಲ್ಲಿ. ಅಲ್ಲಿ ಮತ್ತೆ ಮತ್ತೆ ಹೋಗ್ತಾ ಇರುವಂಥ ಇನ್ನೊಬ್ಬ ವ್ಯಕ್ತಿ ಮಲ್ಲಿಕಾರ್ಜುನ ಹಿರೇಮಠ. ಯಾಕಂದರೆ ಅವರು ಆಗಿರೋದ್ರಿಂದ, ವಿಮರ್ಶಕರಾಗಿರೋದ್ರಿಂದ, ಕಾದಂಬರಿಕಾರರಾಗಿರೋದ್ರಿಂದ HSV ಅವರ ಒಂದು ಸಂಪರ್ಕವನ್ನು ಪದೇ ಪದೇ ಅವರು ಸಾಧಿಸಿಕೊಳ್ತಾ ಇದ್ರು. ನನಗೆ ಒಂದು ಅವಕಾಶ ಎಂಥದ್ದು ಸಿಕ್ತು ಅಂದ್ರೆ, ಆನಂದ್ ಕಂದರ ಬಗ್ಗೆ ಸಿಂದಗಿ ಒಳಗೆ ಒಂದು ಸೆಮಿನಾರ ಮುಗಿಸಿ ರಾಘವೇಂದ್ರ ಪಾಟೀಲ್ರು, ಮಲ್ಲಿಕಾರ್ಜುನ ಹಿರೇಮಠರು ಮತ್ತು ನಾನು ಅಲ್ಲಿಂದ ನೇರವಾಗಿ ಕೋಲಾರಕ್ಕೆ ಹೋಗಬೇಕಾಯಿತು. ಟ್ಯಾಕ್ಸಿ ಮೂಲಕ ಕೋಲಾರಕ್ಕೆ ಹೋದೆವು. ಅಲ್ಲೊಂದು ವಿಚಾರಗೋಷ್ಠಿಯನ್ನು ಏರ್ಪಡಿಸಿದ್ರು ಆನಂದ್ ಕಂದರ ಬಗ್ಗೆ. ಒಂದು ಕವಿಗೋಷ್ಠಿ ಕೂಡ ಇತ್ತು. ಆ ಕವಿಗೋಷ್ಠಿಯ ಒಂದು ಅಧ್ಯಕ್ಷತೆಯನ್ನು ನಾನು ವಹಿಸಿಕೊಂಡಿದ್ದೆ. ಬರುವಾಗ ಅವರ ಬಗ್ಗೆ ನನಗೆ ತುಂಬ ಒಂದು ಗೌರವದ ಭಾವ ಇದ್ದದ್ರಿಂದ ಅವರು ನಮ್ಮ ಜೊತೆಗೆ ಸಲುಗೆಯಿಂದ ಇರಲಿಕ್ಕಿಲ್ಲ ಅನ್ನುವಂಥ ಒಂದು ಮನಸ್ಥಿತಿ ನನ್ನಲ್ಲಿ ಇತ್ತು. ಆದರೆ ಅದನ್ನು ಮೀರಿ ಅದನ್ನು ಹಿಂದಕ್ಕೆ ಸರಿಸಿ ಅವರು ಎಷ್ಟು ವಿನೋದ ಪ್ರಿಯರಾಗಿದ್ದರು ಅಂತಂದರೆ, ನಿಮ್ಮ ಹಾಗೇನೆ ಬಹಳ ಸರಳವಾಗಿ ಎಲ್ಲರ ಜೊತೆಗೆ ಬೆರೆಯುವಂಥ ಒಂದು ಸ್ವಭಾವ HSV ಅವರದಾಗಿತ್ತು. ಅವರು ಬಹಳ ಒಂದು ಶ್ರೀಮಂತ ಕುಟುಂಬದಿಂದ ಬಂದವರಲ್ಲ, ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ಬೆಂಗಳೂರಿನಲ್ಲಿ ನೆಲೆ ಕಂಡಂಥವರು. ಅವರ ಮನೆಗೂ ಕೂಡ ಒಂದು ಸಲ ನಾನು ಹೋಗಿದ್ದೆ. ಈ ರಾಘವೇಂದ್ರ ಪಾಟೀಲ್ರ ಜೊತೆಗೆ, ಮಲ್ಲಿಕಾರ್ಜುನ ಹಿರೇಮಠರ ಜೊತೆಗೆ ಅವರ ಮನೆಗೂ ಕೂಡ ನಾನು ಹೋದಂಥ ಒಂದು ನೆನಪು. ಇಷ್ಟು ಬೇಗ ಅವರು ನಮ್ಮನ್ನು ಅಗಲ್ತಾರೆ ಅಂತ ನನಗನಿಸಿರಲಿಲ್ಲ. ಅವರು ಮಕ್ಕಳ ಸಾಹಿತ್ಯದ ಬಗ್ಗೆ ತುಂಬ ಕೆಲಸ ಮಾಡ್ತಾರೆ. ಒಂದು ನವೋದಯ, ನವ್ಯ, ದಲಿತ, ಬಂಡಾಯ ಅಂತ ಏನು ಹೇಳ್ತೇವಲ್ಲ, ಈ ಎಲ್ಲ ಕಾಲಘಟ್ಟದ ಸಾಹಿತ್ಯ ಪ್ರಭೇದಗಳನ್ನು ತುಂಬ ಮೆಚ್ಚಿಕೊಂಡು ಅವರು ತಮ್ಮ ಬರವಣಿಗೆಯನ್ನು ಅದರಿಂದ ಪ್ರೇರಿತರಾಗಿ ಬರಿತಾ ಇದ್ರು, ಮಾಡ್ತಾ ಇದ್ರು ಅನ್ನೋದು ನಾವಿಲ್ಲಿ ಗಮನಿಸಬೇಕು. ಕವನ ಸಂಕಲನ ಬರೀ ಸಂಖ್ಯೆಯನ್ನು ಹೇಳ್ಬೋದು. ಸುಮಾರು 7 ಕವನ ಸಂಕಲನಗಳನ್ನು ಅವರು ಬರೀತಾರೆ. ಅವುಗಳ ಹೆಸರನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ನಾಟಕಗಳನ್ನು ಬರೀತಾರೆ HSV ಅವರು. ಸುಮಾರು 9 ನಾಟಕಗಳನ್ನು ಅವರು ರಚನೆ ಮಾಡ್ತಾರೆ. ವಿಮರ್ಶೆಯನ್ನು ಬರೀತಾರೆ. 100 ಮರ 100 ಸ್ವರ ಅನ್ನುವಂಥದ್ದು ತುಂಬ ಪ್ರಸಿದ್ಧವಾದಂಥ ಅವರ ವಿಮರ್ಶಾ ಸಂಕಲನ. ಆಮೇಲೆ ಅವರು ಹುಟ್ಟಿರುವಂಥದ್ದು ಫೆಬ್ರವರಿ 1931 ಫೆಬ್ರವರಿ 20ರಂದು ತುಮಕೂರು ಜಿಲ್ಲೆ ಬೆಳ್ಳಾವೆಯಲ್ಲಿ, ತುಮಕೂರು ಜಿಲ್ಲೆಯೊಳಗೆ ಅವರು ಹುಟ್ಟುತ್ತಾರೆ. ಆದರೆ ಅವರು ಸಿನಿಮಾ ರಂಗಕ್ಕೂ ಕೂಡ ಕೈ ಹಾಕಿದಂಥದ್ದು ನೆನಪಿಗೆ ಬರ್ತದೆ. ಹಸಿರು ರಿಬ್ಬನ್ ಅನ್ನುವಂಥ ಒಂದು ಸಿನಿಮಾ ಅವರು ಮಾಡಿದರು. ಅದು ಧಾರವಾಡದ ಒಂದು ಟಾಕೀಸ್ನಲ್ಲಿ ಬಿಡುಗಡೆ ಆಗುವಂಥ ಸಂದರ್ಭದಲ್ಲಿ ನಾವೆಲ್ಲ ಹೋಗಿ ನೋಡಿದಂಥದ್ದು. ಹೀಗೆ ಅನೇಕ ರಂಗಗಳಲ್ಲಿ ತಮ್ಮದೇ ಆದಂಥ ಅನೇಕ ಹಾಡುಗಳನ್ನು, ಗೇಯ ಗೀತೆಗಳನ್ನು ಕೂಡ ಅವರು ಬರೀತಾರೆ. ಅವರನ್ನು ನಾವು ಬೇಗನೆ ಕಳೆದುಕೊಳ್ತೇವೆ ಅಂತ ಅನಿಸಿರಲಿಲ್ಲ. ಜೊತೆಗೆ ಈ ರತ್ನಾಕರ ವರ್ಣಿ ಮೊದಲಾದಂಥ ದೊಡ್ಡ ಕವಿಗಳ ಬಗ್ಗೆ ಅವರು ಬಹಳ ಅಧ್ಯಯನ ಮಾಡಿ ಆ ಬಗ್ಗೆ ಒಂದು ಕಮೆಂಟ್ ಮಾಡೋದನ್ನು ನಾವು ನೋಡ್ತಾ ಇದ್ದೇವೆ. ಅಳಿಲು ರಾಮಾಯಣ ಅನ್ನುವಂಥದ್ದು ತುಂಬ ಒಂದು ಜನಪ್ರಿಯವಾದಂಥ ಒಂದು ನಾಟಕ. ಅವರು ತುಂಬ ಪ್ರಯೋಗಗಳನ್ನು ಕಂಡಂಥ ಒಂದು ನಾಟಕ. ಇಂಥ ವ್ಯಕ್ತಿಯ ಬಗ್ಗೆ ನನಗೆ ಹೆಚ್ಚಿಗೆ ಇಲ್ಲಿ ಮಾತಾಡುವಂಥ ಅರ್ಹತೆ ಇಲ್ಲ. ಯಾಕಂದರೆ ಒಬ್ಬ ವ್ಯಕ್ತಿಯ ಜೊತೆಗೆ ನಾವು ಹೆಚ್ಚು ಆಪ್ತರಾದಾಗ ಅವರ ಅಂತರಂಗ ಬಹಿರಂಗಗಳನ್ನು ನಾವು ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಸುಮ್ಮನೆ ಒಂದಿಷ್ಟು ಅವರ ಬಗ್ಗೆ ದೂರದಿಂದ ತಿಳ್ಕೊಂಡಂಥ ಕೆಲವು ಸಂಗತಿಗಳನ್ನು ತಮ್ಮೆದುರಿಗೆ
ತುಂಬು ಬಾಳನ್ನು ತುಂಬಿ ಬದುಕಿದ 3 ಜನ ಹಿರಿಯರಿಗೆ ನಮನಗಳನ್ನು ಸಲ್ಲಿಸುತ್ತಾ, ಈ 3ರಲ್ಲಿ ಇಬ್ಬರನ್ನು ನಾನು ಬಹಳ ದೂರದಿಂದ ಕಂಡಂಥದ್ದು, ಒಬ್ಬರನ್ನು ಮಾತ್ರ ಶ್ರೀ ರಮಾಕಾಂತ್ ಜೋಶಿ ಅವರನ್ನು ಮಾತ್ರ ಸ್ವಲ್ಪ ಹತ್ತಿರದಿಂದ ಕಂಡಂಥದ್ದು. ಈಗಾಗಲೇ ಆ 3 ಜನ ಹಿರಿಯರ ಬಗ್ಗೆ ಸಭೆಯಲ್ಲಿರುವಂಥ ಎಲ್ಲ ಸನ್ಮಾನ್ಯರು ಮಾತನಾಡಿದ್ದಾರೆ. ನಾನು ಆ 3 ಜನರಲ್ಲಿ ಎಚ್.ಎಸ್. ವೆಂಕಟೇಶ ಮೂರ್ತಿಯವರ ಒಂದು ಪದ್ಯ, 5 ಬೆರಳು ಕೂಡಿ ಅಂತ ಒಂದು ಪದ್ಯ, ಆ ಪದ್ಯವನ್ನು ಓದುವುದರ ಮೂಲಕ ಅವರಿಗೆ ನಮನಗಳನ್ನು ಸಲ್ಲಿಸಲು ಬಯಸ್ತಾ ಇದ್ದೀನಿ. ಆ ಪದ್ಯ ಹೀಗಿದೆ: 5 ಬೆರಳು ಕೂಡಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಈ ಸಮಷ್ಟಿಯು, ಬೇರೆ ಬೇರೆ ಒಕ್ಕಲು ಒಂದೇ ತಾಯಿ ಮಕ್ಕಳು, ಕೂಡಿ ಹಾಡಿದಾಗ ಗೆಲುವು ಗೀತೆಗೆ ಭರದ ಮಾತೆಗೆ, ಮೊಳಗಲಿ ಮೊಳಗಲಿ ನಾಡಗೀತವೋ, ಮೂಡಲಿ ಮೂಡಲಿ ಸುಪ್ರಭಾತವು, ಹಿಮಾಲಯದ ನೆತ್ತಿಯಲ್ಲಿ, ಕಾಶ್ಮೀರದ ಭಿತ್ತಿಯಲ್ಲಿ, ಆಸಾಮಿನ ಕಾಡಿನಲ್ಲಿ, 5 ನದಿಯ ನಾಡಿನಲ್ಲಿ ಹೊತ್ತಿ ಉರಿಯುವ ಬೆಂಕಿ ಯಾರಿ ತಣ್ಣಗಾಗಲಿ, ಬಂಜರಲ್ಲಿ ಬೆಳೆದು ಹಚ್ಚ ಹಸಿರು ತೂಗಲಿ, ಗಂಗೆ ತಂಗಿ ಕಾವೇರಿಯ ತಬ್ಬಿಕೊಳ್ಳಲಿ, ಲಡಾಖ್ ನೇಫ್ ಗಡಿಗಳಲ್ಲಿ, ಮಂತ್ರಾಲಯ ಗುಡಿಗಳಲ್ಲಿ, ಭತ್ತ ಗೋಧಿ ಬೆಳೆಯುವಲ್ಲಿ, ಪ್ರೀತಿಯು ಮೈ ತಳೆಯುವಲ್ಲಿ, ದುಡಿಯುವ ಹಿಂದೂ ಮುಸಲ್ಮಾನರೊಂದುಗೂಡಲಿ, ಆರದಿರಲಿ ಪ್ರೀತಿ ದೀಪ ಕಣ್ಣಗೂಡಲಿ, ಎದೆಯ ಕೊಳಗಳನ್ನು ಅಶ್ರುಧಾರೆ ತೊಳೆಯಲಿ. ನಮಸ್ಕಾರ. ಸಿದ್ಧಲಿಂಗ ಕವಿಗಳವರು, ಆಮೇಲೆ D.R. ನಾಗರಾಜ್ ಇವರೆಲ್ಲ, ಕಿರಣ್ ನಾಗರಾಜ್ ಇವರೆಲ್ಲ ಬರ್ತಿದ್ರು, ಎಚ್.ಎಸ್. ವೆಂಕಟೇಶ ಮೂರ್ತಿ ಬರ್ತಿದ್ರು. ಮತ್ತು ಅವಾಗ ನಾಟಕದ ಬಗ್ಗೆ ಚರ್ಚೆನೂ ಆಗ್ತಿತ್ತು. ಅವಾಗ ನನಗೆ ಅವ್ರಿಗೆ ಪರಿಚಯ, ಮತ್ತು ಸಂಭ್ರಮದಾಗ ಬಂದಿದ್ದು ಅವಾಗ ಪರಿಚಯ ಆಯಿತು. ಅವ್ರ ಕೃತಿಗಳನ್ನ ನಾನು ಓದ್ತಾ ಇದ್ದೆ, ಯಾಕಂದರೆ ಅವರು ಹಬ್ಬದ 12ನೇ ರಾತ್ರಿ ಅನ್ನೋ ನಾಟಕ ಮತ್ತು ಅಳಿಲು ರಾಮಾಯಣ ನಾಟಕ, ಮುಖ್ಯವಾಗಿ ಅವ್ರದ್ದು ಅವ್ರದ್ದೇ ಆದಂಥ ಒಂದು ನಾಟಕ ನಿರ್ದೇಶನ, ಅವ್ರ ಜೊತೆ ಮಾತಾಡಿದ್ದಾರೆ ಅದರ ಬಗ್ಗೆ. ಚಿತ್ರಪಟ ರಾಮಾಯಣ ಅಂದರೆ ಒಂದು ವುಮೆನ್ ಎಂಪವರ್ಮೆಂಟ್ ಅಂತೇಳಿ, ಸ್ತ್ರೀ ಪ್ರಾಧಾನ್ಯತೆ ಉಳ್ಳಂಥ ಒಂದು ನಾಟಕವನ್ನು ಅವರು ಭಾಳ ಒಂದು ಅದ್ಭುತವಾಗಿ ಬರೆದಿದ್ದರು. ಮುಖ್ಯವಾಗಿ ಅದು ಶಾಕ್ತ ಪರಂಪರೆಗೆ ಸೇರಿದಂಥ ಒಂದು ನಾಟಕವನ್ನು ಅವರು ಕನ್ನಡ ರಂಗಭೂಮಿಗೆ ಕೊಟ್ಟರು. ಅದು ಬಹಳ ಪ್ರಸಿದ್ಧವಾದಂಥ ಒಂದು ಕೃತಿ. ಬಹಳ ಕಡೆ ಅದರ ಪ್ರಯೋಗ ಮಾಡ್ತಾಯಿದ್ರು, ಬೇರೆ ಬೇರೆ ನಿರ್ದೇಶಕರು ಬೇರೆ ಬೇರೆ ಇಂಟರ್ಪ್ರಿಟೇಷನ್ ಮಾಡ್ತಾಯಿದ್ರು. ಮತ್ತು ಅದರ ಪ್ರಯೋಗಗಳು ಭಾಳ ಅದು, ಮತ್ತು ಬಿ ಜಯಶ್ರೀ ಅವರು ಅದನ್ನು ಭಾಳ ಪ್ರಯೋಗಗಳನ್ನು ಕೂಡ ಮಾಡಿದರು. ಹೀಗಾಗಿ ವೆಂಕಟೇಶ್ ಮೂರ್ತಿಯವರು ಕವಿಗಳಾಗಿ ಮತ್ತು ನಾಟಕಕಾರರಾಗಿ ಅವರ ಅಗಲಿಕೆ ಸ್ವಲ್ಪ ನಮಗೆ ಭರವಸೆ. ಯಾಕಂದರೆ ಅವರು ಅಂಕಣಕಾರರಾಗಿ, ಉದಯವಾಣಿ ಅಂಕಣಕಾರರಾಗಿದ್ದರು. ಈ ಮುಖೇನ ಅಂತ ಒಂದು ಅವರು ಅಂಕಣ ಬರಹ ಸುಮಾರು, ನನಗೆ ಹುತ್ತುಕೋಟಿಯವರ ಅಂಕಣ ಬರಹ ಆದಮೇಲೆ ಏನಾರ ಒಂದು ಹೊಸ ಒಳನೋಟಗಳು, ಹೊಸ ಸಿಕ್ಕಿದ್ದು ಇವರ ಅಂಕಣದಲ್ಲಿ, ಈ ಮುಖದಲ್ಲಿ. ಅದರಲ್ಲಿ ಒಂದು ಮುಟ್ಟದಿರುವ ಮುಟ್ಟಾಟಗಳು ಅಂತ ಒಂದು ಕಥೆ, ಒಂದು ಅಂಕಣ ಬರೀತಾರೆ. ಸ್ಪರ್ಶದ ಬಗ್ಗೆ, ಅಂದರೆ ನಾವು ಈ ಜ್ಞಾನೇಂದ್ರಿಯ ಸ್ಪರ್ಶ ಮತ್ತು ನಮ್ಮ ಚರ್ಮದ, ಅಂದರೆ ದೈಹಿಕ ಸ್ಪರ್ಶ, ಇದರ ಬಗ್ಗೆ ಇದ್ದಂಥ ಒಂದು ಕಲ್ಪನೆಯನ್ನು ನಾವು ಮುಟ್ಟಾಟದ ಮೂಲಕ ಅವರು ಕಟ್ಟಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನೊಂದು, ಅವರು ಬಹಳ ಒಂದು ಇಂಟ್ರೆಸ್ಟಿಂಗ್ ಆದಂಥ ಈ ಮಾಲ್ಗಳಿಗೆ ನಾವು ಫುಡ್ ಕೋರ್ಟ್ಸ್ ಬರ್ತಾವಲ್ಲ, ಅವರು ಸಿಂಗಾಪುರಕ್ಕೆ ಹೋದಾಗ ಅವ್ರಿಗೆ ಆ ಫುಡ್ ಕೋರ್ಟ್ಸು, ಆ ತಿನ್ನೋ ಥರಾವರಿ ತಿನಿಸುಗಳನ್ನ ನೋಡಿ ತಿನ್ನಾಟಗಳು ಅಂತ ಒಂದು ಇದನ್ನು ಬರೀತಾರೆ. ಅಂದರೆ ಅದು ತಿನ್ನೋದೊಂದು ಆಟ ಅಂತ. ಸೊ ಅವರು ಈ ಮುಟ್ಟದಲ್ಲಿ ಬೇರೆ ಬೇರೆ ಎಕ್ಸಾಂಪಲ್ಸ್ ಕೊಟ್ಕೊಂಡು ಬರ್ತಾರೆ. ರಾಘವಂಕನ ಕವನದ ಒಂದು ಸಾಲನ್ನ, ಮತ್ತು ಅವ್ರಿಗೆ ಭಾಳ ಪ್ರಿಯಾದ ಪೂತಿ ನರಸಿಂಹಾಚಾರ್ಯರ ಕಾವ್ಯವನ್ನು ಕೋಟ್ ಮಾಡಿ ಅದರಲ್ಲಿ ಹೇಳ್ತಾರೆ. ಸೊ ಅವರು ಆ ಮುಟ್ಟಾಟ ಅದೇನಿದೆ ಅಲ್ಲ, ಅದರ ಕೊನೆಗೆ ಒಂದು ಸಣ್ಣದೊಂದು ಅವ್ರದೊಂದು ಪದ್ಯ ಸೇರಿಸಿದ್ದಾರೆ. ಅದನ್ನು ಪದ್ಯ ಸಣ್ಣದಿದೆ, ಅದನ್ನು ನಾನು
ಓದಿ ನನ್ನ ನಮನಗಳನ್ನು ಸಲ್ಲಿಸ್ತೇನೆ. ಬರೀ ಮುಟ್ಟಿದ್ದೆಲ್ಲ ಜೀವ ತಳೆಯುವುದಿಲ್ಲ, ಜೀವವಿರಬೇಕು ಕೈಯಲ್ಲಿ ಮುಟ್ಟುವ ಹಿಂದೆ. ಮಡುಗಟ್ಟಿ ಪ್ರೀತಿ ಕಳವಳಿಸುತ್ತಿರಬೇಕು ಅಲೆ, ಮುಟ್ಟಿದರೆ ಸಾಕು ಮೇಲೆದ್ದು ನಿಲ್ಲುವ ಉಮೇದು ಪಾತ್ರಕ್ಕೂ ಇರಬೇಕು. ಕಣ್ಣುಗುರುಡಿನಿಂದಲೋ ಕಾಲ್ಚಾರಿ ಅಕಸ್ಮಾತ್ ಮುಟ್ಟುವುದೊಂದು ಮುಟ್ಟೆ, ಅಂತಃಕರಣವಿಟ್ಟು ಅಕ್ಕರೆಯಿಂದ ಮುಟ್ಟುವುದೇ ಮಾನವತೆ. ಬಲೆಮಡೆಗೆ ಹಿಡಿಮದ್ದು ಆಗಸದ ಹೊಂಗಿರಣ ಮಣ್ಣು ಮುಟ್ಟಿದ ಹಾಗೆ, ಜರಿಯ ಹರಿದು ಸಾಗರದ ಮುಟ್ಟಿದ ಹರದಾರಿ ಹರಿದ ರಾಮನ ಪಾದ ಕಗ್ಗಾಡಿನ ಒಂದು ಕಲ್ಲು ಮುಟ್ಟಿದ ಹಾಗೆ, ಮುಂಗಾರು ಮುಗಿದ ಮಾಮಲೆಯ ಮುಟ್ಟಿದ ಹಾಗೆ, ಮುಟ್ಟುವುದೇ ಸರಿ ನೆರಳು ಬುಸಿಲು ಮುಟ್ಟಿದ ಹಾಗೆ. ಈ ಲೇಖನ ಅವರು ತಮ್ಮ ಇದನ್ನು ನೋಡ್ತಾರೆ. ಹೀಗಾಗಿ ಬಹಳ ಕ್ರಿಯೇಟಿವ್ ಆಗಿದ್ದಂಥ ಮತ್ತು ಬಹಳ ಪ್ರಜ್ಞೆ ಇದ್ದಂಥ, ಸಾಮಾಜಿಕಕ್ಕೆ ವೈಯಕ್ತಿಕ ಪ್ರಜ್ಞೆ, ಆಧ್ಯಾತ್ಮಿಕ ಪ್ರಜ್ಞೆ, ಎಲ್ಲ ಪ್ರಜ್ಞೆ ಇಟ್ಟಂಥ ನಮ್ಮ ಎಚ್ ಎಸ್ ವೆಂಕಟೇಶ್ ಮತ್ತು ಮೂರೂ ಮಹನೀಯರಿಗೆ ನನ್ನ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಸಿದ್ಲಿಗೆ ಅವರು, ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು, ಡಾಕ್ಟರ್ ರಮಾಕಾಂತ್ ಜೋಶಿ ಮೂರು ಚೇತನಗಳಿಗೆ ನಮಸ್ಕರಿಸ್ತಾ, ರಮಾಕಾಂತ್ ಜೋಶಿಯವರನ್ನು ಅನೇಕ ದಶಕಗಳಿಂದ 4 ದಶಕಗಳಿಂದ ಬಹಳ ಹತ್ತಿರದಿಂದ ಅಲ್ಲಿ ಧಾರವಾಡದ ಸಾಹಿತ್ಯ ಲೋಕದಲ್ಲಿ ಅವರ ಸಂಘಟನೆಯ ಕೊಡುಗೆ ಬಹಳ ದೊಡ್ಡದು. ಜೊತೆಗೆ ಹಸ್ತಪ್ರತಿಗಳನ್ನು ಇತ್ಯಾದಿಗಳನ್ನು ಸಂಗ್ರಹಿಸುವ ಮೂಲಕ ಸಾಹಿತ್ಯದ ಒಂದು ಕೈಂಕರ್ಯವನ್ನು ಕೈಗೊಂಡವರು ರಮಾಕಾಂತ್ ಜೋಶಿ ಬಹಳ ಹತ್ತಿರದಿಂದ ಬಲ್ಲಂಥವರು. ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಕೂಡ ಬಹಳ ಆತ್ಮೀಯರು. 87-88ರಲ್ಲಿ ಮೊಟ್ಟ ಮೊದಲ ಬಾರಿ ಅವರ ಹೆಜ್ಜೆಗಳು ನಾಟಕವನ್ನು ನಾವು ಆಯ್ಕೆ ಮಾಡಿಕೊಂಡಿದ್ವಿ. ಸಾಮಾನ್ಯವಾಗಿ ಕಲಾದರ್ಪಣದ ನಮ್ಮ ತಂಡದ ನಾಟಕಗಳ ಆಯ್ಕೆ ನಂದೇ ಆಗಿರ್ತಿತ್ತು. ಅದನ್ನು ಓದಿದಾಗ ಈ ನಾಟಕ ನಾವು ಮಾಡಲೇಬೇಕು ಅಂತೇಳಿ ಅನಿಸಿ ಬಹಳ ಅದ್ಭುತವಾದಂತಹ ನಾಟಕ ಹೆಜ್ಜೆಗಳು ನಾಟಕ. ಅದರ ನಾಯಕನ ಪಾತ್ರ ನಾನೇ ಮಾಡಿದ್ದೆ. ಚಂದ್ರ, ತಾರ, ಬೃಹಸ್ಪತಿ, ಆ ಒಂದು ತಾಕಲಾಟಗಳು, ಬುಧ ಹೇಗೆ ಮಗ ಆಗ್ತಾನೆ, ಗುರುವಿನಿಂದ ಹೇಗೆ ಶಾಪಗ್ರಸ್ತ ಆಗ್ತಾನೆ ಚಂದ್ರ, ಇಡೀ ನಾಟಕ ಕಾವ್ಯಮಯವಾದಂತಹ ನಾಟಕ ಹೆಜ್ಜೆಗಳು ಅನ್ನುವಂಥದ್ದು. ಸಾಕಷ್ಟು ಪ್ರಯೋಗಗಳನ್ನು ನಾವು ಮಾಡಿದ್ವಿ. ಸವಣೂರಲ್ಲಿ ಆ ಪ್ರಯೋಗವನ್ನು ನಾವು ವೃತ್ತಿ ರಂಗಭೂಮಿಯಲ್ಲಿ ನಾವು ಮಾಡಿದಾಗ ಅದರ ಅಷ್ಟು ಅಲ್ಲಿ ದೊಡ್ಡದಂತ ಚರ್ಚೆ ಆಗಿತ್ತು, ಪ್ರೇಕ್ಷಕರ ಜೊತೆ ಸಂವಾದ ಆಗಿತ್ತು. ಎಲ್ಲ ಸಂವಾದಗಳನ್ನು ಕೂಡ ಪತ್ರ ಮುಖೇನ ಎಚ್ ಎಸ್ ವೆಂಕಟೇಶ್ ಮೂರ್ತಿಯನ್ನು ನಾವು ತಲುಪಿಸಿದ್ವಿ. ಅವತ್ತಿನ ಕಾರ್ಯಕ್ರಮದಲ್ಲಿ ಅವಾಗಿನ ಈಗಲಿದ್ದಾರೆ ಯಮುನಾ ಮೂರ್ತಿಯವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ವಿಶೇಷ ಅತಿಥಿ. ಕೊನೆಗೆ ಆಕಾಶವಾಣಿ ಮೂಲಕ ಆ ನಾಟಕವನ್ನು ಬಿತ್ತರಿಸಿದಾಗ ಆ ನಾಟಕವನ್ನು ಕೇಳುವುದರ ಜೊತೆಗೆ ನೂರಾರು ಪತ್ರಗಳು, ಅದಕ್ಕೆ ಸಂಬಂಧಪಟ್ಟಂತ ಚರ್ಚೆಗಳು ನಡೆದಿತ್ತು. ಇವತ್ತು ಕೂಡ ಒಂದು ರೀತಿ ದಾಖಲೆ ರೀತಿಯಲ್ಲಿ ಇರುವಂತಹ ಸಂಗತಿ ಅದು. ವೆಂಕಟೇಶ್ ಮೂರ್ತಿಯವರು ಎಲ್ಲದಕ್ಕೂ ಕೂಡ ಸ್ವತಃ ಉತ್ತರ ಬರೋದು ಅದನ್ನು ಆಕಾಶವಾಣಿ ಮೂಲಕ ನಾವು ಪ್ರಸಾರ ಮಾಡಿದ್ವಿ. 87-88ರ ಮಾತನ್ನು ಹೇಳ್ತಿದ್ದಾರೆ. ಆಮೇಲೂ ಕೂಡ ಅವರ ಎಲ್ಲ ನಾಟಕಗಳು, ಕಾವ್ಯಗಳನ್ನು ವಿಶೇಷವಾಗಿ ಓದಿದಂತಹ ಅಥವಾ ಅದನ್ನು ಆಸ್ವಾದಿಸಿದಂತಹ ಕೂಡ ನಾನು ಒಬ್ಬ. ಈಗಾಗಲೇ ಪ್ರಕಾಶ್ ಗರುಡವರು ಉಲ್ಲೇಖಿಸಿದ ಹಾಗೆ ನೀನಾಸಂಗೆ ನಾವು ಸೇರ್ತಾ ಇದ್ದೀವಿ. ಅಲ್ಲಿ ರಮಾಕಾಂತ್ ಜೋಶಿ ಅವರು, ಗಿರಡ್ಡಿಯವರು, ನಾವು, ಮಲ್ಲಿಕಾರ್ಜುನ ಹೆರಮಠ ಇವರೆಲ್ಲ ನಾವೆಲ್ಲ ಸೇರಿದಾಗ ಸಾಗರದಲ್ಲಿ ಅಲ್ಲಿ ನೀನಾಸಂಗೆ ಹೋಗುವ ಮಾರ್ಗದಲ್ಲಿ, ಹೆಕ್ಕೋಡಿಗೆ ಹೋಗುವ ಮಾರ್ಗದಲ್ಲಿ ಹೋಟೆಲ್ದಲ್ಲಿ ಇಳ್ಕೊಂಡಾಗ ಬೆಳಿಗ್ಗೆ 3-4 ದಿವಸ ವಾಕಿಂಗ್ ಹೋಗುವವರು ನಾವೆಲ್ಲರೂ, ವೆಂಕಟೇಶ್ ಮೂರ್ತಿಯವರು ನಾವೆಲ್ಲರೂ ಕೂಡ ಜೊತೆಗೆ. ಅವರು ಒಂದು ಬಹಳ ಖುಷಿ ಅನಿಸು ಅಂದ್ರೆ ತಮ್ಮ ಜೊತೆಗಿರುವಂತಹ ಬರಹಗಾರರನ್ನ ಮತ್ತೆ ಮತ್ತೆ ಪ್ರೇರೇಪಿಸ್ತಾ ಇದ್ರು. ಮಲ್ಲಿಕಾರ್ಜುನ ಹೆರಮಠ ಅವರನ್ನ ಪ್ರತಿ ದಿವಸಗಳು ಎಲ್ಲಿಗೆ ಬಂತು ನಿಮ್ಮ ಕಾದಂಬರಿ, ಎಲ್ಲಿಗೆ ಬಂತು ನಿಮ್ಮ ವಿಷಯ, ಈಗ ಒಂದು 3 ತಿಂಗಳ ಹಿಂದೆ ನನಗೆ ಮೆಸೇಜ್ ಮಾಡಿದ್ರು ವೆಂಕಟೇಶ್ ಮೂರ್ತಿ, ಇಂಥ ಒಂದು ಹಾಡು ಆಕಾಶವಾಣಿ ಧಾರವಾಡದಲ್ಲಿ ಇದೆಯಾ ನೋಡಿ ಅನ್ನುವಂಥ ಬಹಳ ಆತ್ಮೀಯವಾದಂತಹ ಒಡನಾಟವನ್ನ ವೆಂಕಟೇಶ್ ಮೂರ್ತಿ ಅವರು ಇತ್ತೀಚೆಗೆ ಉರಿಯ ಉಯ್ಯಾಲೆ ಅನ್ನುವಂಥ ಒಂದು ನಾಟಕವನ್ನು ಕೂಡ ನಾವು ಓದಿ ಅದನ್ನ ಒಂದು ಏಕ ವ್ಯಕ್ತಿ ಪ್ರಯೋಗವಾಗಿ, ವಿಶೇಷವಾಗಿ ದ್ರೌಪದಿಯ ಒಳತೋಟಿಗಳು ಏನೇನು ಇದೆ ಅನ್ನುವಂಥದ್ದು, ಒಬ್ಬ ಕವಿ ಹೃದಯ ಹೇಗೆ ಒಂದು ನಾಟಕದ ಕ್ಷೇತ್ರಕ್ಕೆ, ವಿಮರ್ಶಾ ಕ್ಷೇತ್ರಕ್ಕೆ, ಅನುವಾದದ ಕ್ಷೇತ್ರಕ್ಕೆ ಬಂದಾಗ ಕೆಲಸವನ್ನ ಮಾಡುವಂಥದ್ದು ಹೇಗಿತ್ತು ಅನ್ನೋದಕ್ಕೆ ವೆಂಕಟೇಶ್ ಮೂರ್ತಿ ಬಹಳ ಒಂದು ಅಪರೂಪದ ಮಾದರಿಯಾಗಿ ಕಾಣ್ತಾರೆ. ಅವರ ಚಿನ್ನಾರಿ ಮುತ್ತ ಸಿನಿಮಾ ರಾಷ್ಟ್ರ ಪ್ರಶಸ್ತಿ ಪಡೆದಂಥ ನಾಗಾಭರಣ ನಿರ್ದೇಶನ ಮಾಡಿದಂಥ ಚಿನ್ನಾರಿ ಮುತ್ತ, ನಾಗಾಭರಣ ಅವರ ಜೊತೆಗೆ ನೇರವಾಗಿ ಸುಮಾರು ಒಂದು 2-3 ಗಂಟೆಗಳ ಕಾಲ
ನಂದನ ಅಂತ ಹೇಳಿ ಒಂದು ಕಾರ್ಯಕ್ರಮ ನಡೀತು. 1 ಗಂಟೆ 45 ನಿಮಿಷ ನೇರವಾಗಿ ಅವರೊಂದಿಗೆ ಸಂವಾದವನ್ನ ಆಕಾಶವಾಣಿ ಮೂಲಕ ಮಾಡುವಾಗ ಚಿನ್ನಾರಿ ಮುತ್ತದ ಬಗ್ಗೆನೇ ಹೆಚ್ಚು ಚರ್ಚೆ ಆಗಿದ್ದಂಥದ್ದು, ಅಲ್ಲಿರುವಂತಹ ಹಾಡುಗಳ ಮೂಲಕ ಚರ್ಚೆ ಆಗಿದ್ದಂಥದ್ದು. ಮಕ್ಕಳ ಮೇಲೆ ಹಾಗೆ ಒಂದು ವಿಷಯವನ್ನ ನಾವು ಪರಿಣಾಮಕಾರಿಯಾಗಿ ಮಾಡಬಹುದು ಅನ್ನುವಂಥದ್ದು ಹಾಡುಗಳ ಮೂಲಕ ಆಗಿರ್ಬೋದು, ಒಂದು ಕಥೆಯ ಮೂಲಕ ಆಗಿರ್ಬೋದು. ಸೊ ಅದನ್ನ ನಿರಂತರ ಬಗೆದು ಹೊರತಾಗಿಯೂ ಕೂಡ ನಾಗಾಭರಣ ಜೊತೆಗೆ ಅನೇಕ ವಿಶೇಷವಾಗಿ ವೆಂಕಟೇಶ ಮೂರ್ತಿಯವರ ಆ ಒಂದು ಕಾರ್ಯ ಶೈಲಿ, ಸ್ವತಃ ಆ ಚಿತ್ರೀಕರಣದ ಸಂದರ್ಭದಲ್ಲೇ ಕೂತ್ಕೊಂಡು ಯಾವ ರೀತಿ ಅವರು ಬರೆದು ಕೊಡ್ತಾ ಇದ್ರು, ಯಾವ ರೀತಿ ಅದನ್ನ ಕ್ಷೇತ್ರಕ್ಕೆ ಅಳವಡಿಸ್ಕೊಳ್ಳಿಕ್ಕೆ ಎಷ್ಟು ಅನುಕೂಲ ಆಗ್ತಿತ್ತು, ಭಾಷೆಯನ್ನ ಹೇಗೆ ದುಡಿಸ್ಕೊಳ್ಳಬಹುದು ಅನ್ನುವಂಥದ್ದನ್ನ ನಮಗೆ ಸಾಕಷ್ಟು ಆ ಒಂದು ರೀತಿಯ ಒಡನಾಟ, ವೈಯಕ್ತಿಕವಾಗಿಯೂ ಕೂಡ ವೆಂಕಟೇಶ ಮೂರ್ತಿ ಅವರ ಜೊತೆ ಒಡನಾಟ ಇತ್ತು. ಒಂದು ಬಹುಶಃ ಅದು ಕಾಲಘಟ್ಟದಲ್ಲಿ ಹೇಗೆ ಏನೋ ಗೊತ್ತಿಲ್ಲ, ಬೇಂದ್ರೆ ಪ್ರಶಸ್ತಿ ಆ ವ್ಯಕ್ತಿಗೆ ಬರಬೇಕಾಗಿತ್ತು. ಒಬ್ಬ ದೊಡ್ಡ ಕವಿ, ಮತ್ತು ನಮ್ಮ ಮಧ್ಯೆ ಇರುವಂತಹ ಹಾಡುಗಬ್ಬ ಓದುಗಬ್ಬ ಅಂತ ನಾನು ಹೇಳ್ತಿಲ್ಲ, ಹಾಡುಗಬ್ಬದಲ್ಲಿ ಬಹಳ ದೊಡ್ಡದಾದಂಥ ಹೆಸರನ್ನ ಮಾಡಿದಂಥವ್ರು ನಿಸಾರ್ ಅಹಮದ್, ಲಕ್ಷ್ಮಣನಾರಾಯಣ ಭಟ್ರು ಮತ್ತು ವೆಂಕಟೇಶ ಮೂರ್ತಿ. ಆ ಒಂದು ಪರಂಪರೆಯ ಕೊಂಡಿ ಇವತ್ತು ಕನ್ನಡ ಸಾಹಿತ್ಯ ಲೋಕ ಕಳ್ಕೊಂಡಿದೆ. ಈ 3 ಜನ ಮಾನ್ಯರಿಗೆ ಧಾರವಾಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ಡಾಕ್ಟರ್ ಶಶಿಧರ್ ನರೇಂದ್ರ ಅವರು ಹೇಳಿದ ಹಾಗೆ ಎಚ್.ಎಸ್. ವೆಂಕಟೇಶ ಮೂರ್ತಿಯವರ ಹೆಜ್ಜೆಗಳು ನಾಟಕದಲ್ಲಿ ನಾವು ರಮಾಕಾಂತ್ ಜೋಶಿ ಅವರು ಒಂದೇ ಓಣಿಯಲ್ಲಿ ಬೆಳೆದವರು. ಮೆಣಸಿನಕಾಯಿ ಓಣಿ ರೈವಾರಪೇಟೆ ಇದ್ದಾಗ ಆ ಓಣಿಯಲ್ಲೇ ನಾವು ರಮಾಕಾಂತ್ ಅವರು ಬೆಳೆದವರು. ಅವ್ರ ತಂದೆಯವರು ಸಹಿತ ಅಷ್ಟೇ ನಮಗೆ ಪ್ರೀತಿ, ಅಭಿಮಾನ. ಮೆಣಸಿನ್ಕಾಯಿ ಓಣಿ ಒಳಗೆ ನಮ್ಮದು ಲಾಸ್ಟ್ ಮನೆ, ಇವ್ರದ್ದು ಮೆಣಸಿನ್ಕಾಯಿ ಓಣಿ ಒಳಗೆ ಮೊದಲ 2ನೇ ಮನೆ. ಹೀಗಾಗಿ ರಮಾಕಾಂತ್ ಅವರು ಅವ್ರ ತಂದೆಯವರು ಜಡಭರತ ಅಂತ ಅವರು ಬಹಳ ಸಾಹಿತ್ಯದ ಜನರನ್ನ ಅವರ ಆಟದ ಮೇಲೆ ಕರೆತು ಅನೇಕ ಚಿಂತನೆಗಳನ್ನು ಮಾಡುವಂಥ ಒಂದು ದೊಡ್ಡ ಕಾರ್ಯಕ್ರಮ ಅವ್ರದ್ದು, ಜೋಶಿಯವರ ತಂದೆಯವ್ರದ್ದು. ನಾವು ಅದೇ ಓಣಿ ಒಳಗೆ ನಾವು ಕೊನೆ ಮೆಣಸಿನಕಾಯಿ ಒಳಗೆ ಕೊನೆ ಮನೆ ನಮ್ಮದು, ಅವ್ರದ್ದು ಮೊದಲನೇದ್ದು 2ನೇ ಮನೆ ಅವ್ರು ಆ ಓಣಿ ಒಳಗೆ, ಮೆಣಸಿನಕಾಯಿ ಓಣಿ ಒಳಗೆ. ಹೀಗಾಗಿ ರಮಾಕಾಂತ್ ಅವರು, ಅವ್ರ ತಂದೆಯವರು, ಅವ್ರ ತಾಯಿಯವರು ಬಹಳ ನಮ್ಮ ತಾಯಿ ಮೇಲೆ ಗೌರಮ್ಮ, ನಮ್ಮ ತಾಯಿ ಆಕೆ ಮೇಲೆ ಭಾಳ ಪ್ರೀತಿ ಅವರೆಲ್ಲರೂ. ಹೀಗಾಗಿ ನಮ್ಮ ಮನೆ ಕೊನೆಗೆ ಅವ್ರದ್ದು ಮೊದಲ ಮನೆ. ಹೀಗಾಗಿ ರಮಾಕಾಂತ್ ಅವರು ಬಹುಶಃ ನಮ್ಮನ್ನು ಅಗಲಿದ್ದಕ್ಕೆ ನಮಗೆ ಭಾಳ ನೋವಾಗುತ್ತೆ. ಅವರು ಮಾಡಿದ, ಅವ್ರ ತಂದೆಯವರು ಅವರು ಮಾಡಿದ ಕೆಲಸ ಬಹಳ ಮಹತ್ವದ ಕಾರ್ಯವನ್ನು ನಾಡಿಗೆ ಮಾಡಿ ಅವರು ಅಗಲಿದ್ದಾರೆ. ಅವರ ಆತ್ಮಕ್ಕೆ ನನ್ನ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇದೊಂದು ಭಾವಪೂರ್ಣವಾದಂತಹ ಒಂದು ಸಭೆ. ಈ ಸಭೆಗೆ ಸಾಕ್ಷಿಯಾಗಿರುವಂತಹ ಎಲ್ಲ ಸಾಹಿತ್ಯ ಬಂಧುಗಳಿಗೆ ನನ್ನ ಶುಭ ವಂದನೆಗಳು. ಬಂದು ಹೋದರು ಎಂಥ ದಿವ್ಯಾತ್ಮರು ಈ ಇಲೆಗೆ, ಅವರ ನೆನಪೆ ಮೆಲುಕೆಮಗೆ ಪುಣ್ಯದನಿ ಮೆಲುಕು, ಆ ಭವ್ಯಗೆ ಮುಂದೊಂದು ಗಿರುಹಣತೆ ಹಚ್ಚು ರಾಮನಾಥ ಅಂತ ಹೇಳ್ತಾರೆ. ನೆನೆದ ನೆಪಕ್ಕೆ ನಾವೆಲ್ಲರೂ ಕೂಡ ಪುಣ್ಯರಾಗ್ತಾ ಇದ್ದೀವಿ, ಪುನೀತರಾಗ್ತಾ ಇದ್ದೀವಿ. ಇವತ್ತೆಲ್ಲ ಗಣ್ಯಮಾನ್ಯರ ಮನೆಗಳಲ್ಲಿ, ಮಾತಿನಲ್ಲಿ, ನುಡಿಗಳಲ್ಲಿ ಇವತ್ತು ಅವರೆಲ್ಲರೂ ಕೂಡ ಎಂದಿಗಿಂತ ಜೀವಂತವಾಗಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತು 3 ಜನ ಚೇತನಗಳನ್ನ ನಾವು ಎಲ್ಲರೂ ನಂಬಿಸ್ತಾ ಇದ್ದೀವಿ, ಅವರಿಗೆ ನುಡಿ ನಮನಗಳನ್ನ ಸಲ್ಲಿಸ್ತಾ ಇದ್ದೀವಿ. ಎಲ್ಲರ ಬಗ್ಗೆನೂ ಈಗಾಗಲೇ ಸಾಕಷ್ಟು ಮಾತುಗಳು ಆಗಿದೆ. ಹಾಗಾಗಿ ನಾನು ಈಗ ಚಿಕ್ಕಪ್ಪ ಬಸವಿ ಗಿಡದವರು ಹೇಳಿದ್ರು, ಒಂದು ಗಂಧಾವೃತ ಕವಿತೆಯ ಬಗ್ಗೆ ಅವರು ಒಂದು ಇದು ಕೊಟ್ರು.
ಹಾಗಾಗಿ ಅಗರಬತ್ತಿಯ ಪ್ರತಿಮೆಯನ್ನು ಇಟ್ಕೊಂಡು ತಮ್ಮ ಗಂಧಾವೃತ ಕವಿತೆಯಲ್ಲಿ ಒಂದು ಅದ್ಭುತವಾಗಿ ಅವರು ನಮಗೆ ಒಂದು ನಮ್ಮ ಬದುಕನ್ನು ಕಟ್ಕೊಡ್ತಾರೆ, ಹೇಗೆ ಅಗರಬತ್ತಿ ಅದು ತನ್ನ ಇದನ್ನ ಹೇಳುತ್ತೆ ಅಂತ ಹೇಳಿ ಆ ಕವಿತೆಯನ್ನು ಓದ್ಬಿಟ್ಟು ಓದಕ್ಕೆ ನಾನು ಇಷ್ಟಪಡ್ತೀನಿ. ನಿನ್ನ ಪಾಡಿಗೆ ನೀನು ಮೂಲೆಯಲ್ಲಿ ಸುಟ್ಟುಕೋ, ಒಮ್ಮೆಗೆ ಹೊತ್ತಿ ದಿಗ್ಗನೆ ದಗ್ಧವಾಗುವುದು ವ್ಯರ್ಥ. ಕೊರಗು ಇರಲಯ್ಯ ಕೊನೆವರೆಗೂ ನಡುವೆಯೇ ಕೊರಗು ಇರಲಯ್ಯ ಕೊನೆಯವರೆಗೂ ನಡುವೆಯೇ ಆರಿದರೆ ಕರಗು ಕನಿಕರದ ಕೊರೆಯುಳಿಯುವುದು. ರಥದಂತೆ ಒಂದೇ ಹರದಲ್ಲಿ ಎದೆಯಲೊಂದು ಗಿಡಿಗೆಂಡ ಹಿಡಿದು ಅಂತಸ್ಥ ಚಿತ್ತವನೆತ್ತಿ ಚಿತ್ತಾರ ಮೂಡಿ ಬಂದು ಅಂತಸ್ಥ ಚಿತ್ತವನೆತ್ತಿ ಚಿತ್ತಾರ ಮಾಡಿಬಿಡು ಹೊರಗೆ. ಮೂಗುಳ್ಳವರು ಎಲ್ಲೋ ದೂರದಲ್ಲಿದ್ರು ಗಾಳಿಯಲ್ಲಿ ತೇಲಿ ಬಂದ ಕಂಪಿಗೆ ಕಣ್ಣ ಮುಗಿದು ತಲೆದೂಗುವರು. ನಿನ್ನನ್ನು ಕಣ್ಣಾರೆ ಕಾಣದವರು ಕೂಡ ನಿನ್ನ ಗಂಧಾವೃತವ ಮೆಚ್ಚುವರು ಮನಸೋದು. ಇದ್ದಾಗ ಇಷ್ಟು, ಉಳಿದದ್ದು ನಾಳೆಯ ಮಾತು. ಧನ್ಯವಾದಗಳು ಅವಕಾಶಕ್ಕಾಗಿ. ಗಂಗಮ್ಮ ಕೇಶವಮೂರ್ತಿ ಅವರ ಕಾವ್ಯವನ್ನು ಕೂಡ ನಾವು ಪ್ರಸಾರ ಮಾಡಿ ಬಹಳ ಖುಷಿ ಪಟ್ಟಿದ್ರು. ಸಹೃದಯ ಕವಿಯವರು ಅದಕ್ಕೆ ನೋಡ್ರಿ, ತುಂಬಿದ ಕೂಡ ತೊಳ್ಕೋದಲ್ಲ ಅಂತಾರಲ್ಲ. ಇವತ್ತು ಜ್ಞಾನ ಇತ್ತು ಅಂದ್ರೆ ಅಲ್ಲಿ ಗರ್ವ ಇರೋದಿಲ್ಲ. ಪುಸ್ತಕ ಹೇಳ್ತದೆ ನಮಗೆ, ತಲೆ ತಗ್ಗಿಸಿ ನನ್ನನ್ನು ಓದು ಅಂತ, ನಿಮ್ಮನ್ನು ತಲೆ ಎತ್ತುವಂತೆ ಮಾಡುತ್ತೇನೆ. ಈಗ ನಾವೆಲ್ಲ ತಲೆ ತೆಗಿಸೋ ಪರಿಸ್ಥಿತಿ. ಪುಸ್ತಕ ಓದ್ದೇನೆ. ರಮಕಾಂತ ಜೋಶಿಯವರು ಅವ್ರು ಬಹಳ ಅದೃಷ್ಟವಂತರು. ಆವಾಗಿನ ಕಾಲದೊಳಗೆ ಸಾಕಷ್ಟು ಜನರನ್ನು ಬೆಳೆಸಿದರು. ಆಮೇಲೆ ಅವರು ಪುಸ್ತಕ ಬರೋದನ್ನು ಕಾಯ್ಕೊಂಡು ಕೊಡ್ತಿದ್ರು ಜನ. ಇದೊಂದು ಪ್ರಕಟ ಆಗ್ತಾ ಇದೆ ಮನೋಹರ ಗ್ರಂಥಮಾಲೆಯಿಂದ. ಅವ್ರು ಅಟ್ಟ ಹತ್ತಿದವರೆಲ್ಲರನ್ನು ಮೇಲೆ ತೆಗೆದುಕೊಂಡು ಹೋದ್ರು. ಅಂದ್ರೆ ಅಂಥ ಒಂದು ಜ್ಞಾನವನ್ನ ಅವರು ಹರಡಿದ್ರು ಆ ಒಂದು ಕೆಲಸವನ್ನ. ಯಾಕಂದ್ರೆ ಪ್ರಕಾಶಕರ ಕೆಲಸ ಬಹಳ ಸಾಹಿತಿಗಳನ್ನು ಬೆಳಕಿ ತರೋದೇನಿದೆಲ್ಲ. ಸಾಹಿತ್ಯದೊಳಗೆ ಏನೆಲ್ಲ ಇರ್ತದೆ, ಬದುಕಿನ ಸಾಕಷ್ಟು ಮಜಲುಗಳನ್ನ ಬರೀತಾರೆ. ಅವೆಲ್ಲ ಕೂಡ ಪ್ರಕಾಶಕರು ಪ್ರಕಟ ಮಾಡಿದಾಗಲೇ ಗೊತ್ತಾಗುತ್ತೆ. ಬಹಳ ಬಹುದೊಡ್ಡ ಸೇವೆಯನ್ನ ರಮಾಕಾಂತ್ ಜೋಶಿ ಅವರು ಮಾಡಿದ್ದಾರೆ. ಸಿದ್ಲಿಂಗ ಅವರು ಒಬ್ಬ ಆಡಳಿತಾಧಿಕಾರಿಯಾಗಿ ಬಹಳ ಅದ್ಭುತವಾಗಿ ಒಬ್ಬ ಕಾಲೇಜ್ ಶಿಕ್ಷಕರಾದರೂ ಕೂಡ ಓದುವುದನ್ನ ರೂಢಿ ಮಾಡಿಕೊಂಡು ಸಾಕಷ್ಟು ಸಾಹಿತ್ಯವನ್ನು ಬರೆದರು. ನಿಜವಾಗಿ ನಮ್ಮ ಬದುಕಿನೊಳಗೆ ನಾವೇನಾದರೂ ಒಂದು ಕಾಣಿಕೆ ಕೊಡಬೇಕು ಅಂತಿದ್ರೆ ದೊಡ್ಡವರ ಬರೆದಂತಹ ಪುಸ್ತಕಗಳನ್ನ ನಾವು ಕನ್ನಡಿಸ್ಬೇಕು, ಓದಬೇಕು. ಅದರಲ್ಲಿರುವಂತಹ ಒಂದು ಸಹೃದಯತೆ, ಆ ಜ್ಞಾನವನ್ನ ನಮ್ಮ ಮಸ್ತಕದೊಳಗೆ ಸೇರಿಸ್ಕೊಳ್ಬೇಕು. ಅವರ ಅಂಶ ಆದರೂ ನಮಗೆ, ಯಾಕಂದ್ರೆ ಅವರು ದೈಹಿಕವಾಗಿ ನಮ್ಮ ಜೊತೆ ಇರ್ಲಿಕ್ಕಿಲ್ಲ, ಆದರೆ ಅವರ ಕೃತಿಗಳ ಮೂಲಕ ಅವರು ಅಜರಾಮರಾಗಿದ್ದಾರೆ. ಹೀಗಾಗಿ ಆ ಕೃತಿಗಳಲ್ಲಿ ಅವರಿಂದ ಜೀವಂತ ಇದ್ದಾರೆ. ಇನ್ನೂ ಕೂಡ ನಾವು HSV ಅವರನ್ನು ನಾವು ನಮ್ಮ ಮಸ್ತಕದೊಳಗೆ ತೆಗೆದುಕೊಂಡು ಬಂದು, ಅಂದ್ರೆ ಹೀಗಾಗಿ ಅಂದ್ರೆ ಕಾವ್ಯಕ್ಕೆ ಸಾವಿಲ್ಲ, ಹಿರಿತನಕ್ಕೆ ಎಂದಿಗೂ ಸಾವಿಲ್ಲ. ಅದಕ್ಕೆ ಹೇಳೋದ ಶರಣರ ಮಹಿಮೆಯನ್ನು ಮರಣದಲ್ಲಿ ನೋಡುವಂತೆ. ಅವರು ಯಾಕಂದ್ರೆ ನಾವು ಎಷ್ಟೋ ಸಾರಿ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತೀವಿ. ಅಯ್ಯೋ ನಾ ಹಿಂಗಾಗ್ಬಿಡ್ತಲ್ಲ, ನಾವು ಲಕ್ಷ್ಯ ಮಾಡಲಿಲ್ಲಲ್ಲ ಅಂತ ಹೇಳಿ ಆಮೇಲೆ ಮರಗೋದು ಇದೆಯಲ್ಲ, ಅದು ಅವರ ಶ್ರೇಷ್ಠತೆಯನ್ನು ತೋರಿಸ್ತದೆ. ಈ ಶ್ರೇಷ್ಠ ಸಾಹಿತಿಗಳಿಗೆ ನನ್ನ ನಮನಗಳು, ನಮಸ್ಕಾರ. ಒಡನಾಡಿಗಳು, ಇಂಥ ಅನುಭವಗಳ ಮತ್ತೆ ನಮಗೆ ನಿಲ್ಲಕ್ಕೆ ಅವಕಾಶ ಕೊಟ್ಟಂತ ಲಿಂಗರಾಜ ಸರ್ಗೆ ವಂದನೆಗಳು ಸಲ್ಲಿಸ್ತೀನಿ. ಯಾಕಂದ್ರೆ ಎಲ್ಲೋ ನಮ್ಮ ಸಮಯ ಇಲ್ಲ ಅನ್ಕೊಂಡು ನಾವು ಹಾಗೆ ಹೊರಡ್ತಾ ಇರ್ತೀವಿ. ಇವತ್ತು ಆ ಸಮಯನ ಇವರಿಗೋಸ್ಕರ ಇಟ್ಟಿದ್ದಕ್ಕೆ ನಮಗೆ ಖುಷಿ ಅನಿಸ್ತಾ ಇದೆ. ಕವಿತೆ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲನಂತೆ, ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿನುಂಡೆಯ ಬಾನಿಗುರುಳು ಬಿಟ್ಟು ಹೇಗೆ ಮರೆಯಾಗುವುದೋ ನಿರ್ಧನಿಕ ನಿಟ್ಟಿರುಳು, ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವನಿಗೆ ತಣ್ಣಗಿನ ಆಸರೆಯ ನರಳ ಕೊಟ್ಟು ಹೇಗೆ ಗೆಲುವಾಗುವುದೋ ಹಸಿರೆಲೆಯ ಹೊಂಗೆ ಮರ, ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು. ತಾನು ಕೆಸರಲ್ಲಿ ಕುಸಿಯುತ್ತಿದ್ದರೂ ತಾವರೆಯು ಮರಿದುಂಬಿಗಳ ಕೊರೆವ ತೊಟ್ಟಿಲಾಗಿ ಹೇಗೆ ತಾಯ್ತನವನ್ನು ಪ್ರೀತಿಯಲ್ಲಿ ಮರೆಯುವುದೋ ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು.
ದಾರಿಯುದ್ದಕ್ಕೂ ಪೈರುಣಗುವಂತೆ ನೀರುಣಿಸಿ ಹಾಲು ತೆನೆಯಲ್ಲಿ ಅಮೃತ ತುಂಬಿ ನದಿಯು ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದು ಹಾಗೆ ಕೊನೆಗಾಣಿಸು ಪರಪೈನಿಟ್ಟು. ಧನ್ಯವಾದಗಳು. ಕನ್ನಡ ಪ್ರಾಧ್ಯಾಪಕ ಅವರೆಲ್ಲ ಕುವೆಂಪು ಪರಂಪರೆಯನ್ನು ಮುನ್ನಡೆಸಿದವರು. ಭಾರತೀಯ ಕಾವ್ಯ ಮೀಮಾಂಸೆ ಅಂತ ಏನು ಹೇಳ್ತಾರಲ್ಲ, ಯಾರು ಹೆದರ್ತಾರೆ ಹೇಳೋದಕ್ಕೆ, ಅದನ್ನು ಹೇಳೋದಕ್ಕೆ ಅಧಿಕಾರಯುತವಾಗಿ ಯಾಕೆ ಹೇಳ್ತಿದ್ರು ಅಂದ್ರೆ ಅವರಿಗೆ 3 ಭಾಷೆಗಳ ಬಗ್ಗೆ ಅತ್ಯಂತ ನಿಕಟವಾದ ಪರಿಚಯ ಇತ್ತು. ಅದನ್ನ ಅದ್ಭುತವಾಗಿ ಹೇಳಬಲ್ಲಂತ ಸಾಮರ್ಥ್ಯ. ಒಂದು ಅವರಿಗೆ ಸಂಸ್ಕೃತ ಬರ್ತಿತ್ತು, ಒಂದು ಇಂಗ್ಲಿಷ್ ಬರ್ತಿತ್ತು, ಕನ್ನಡ ಬರ್ತಿತ್ತು. ಹಳೆಗನ್ನಡದ ಪೂರ್ತಿಯಾದ ಪರಿಚಯ. ಈ ಕಾವ್ಯ ಮೀಮಾಂಸೆ ಹೇಳಬೇಕಾದ್ರೆ ಈ 3 ಭಾಷೆಗಳ ಅರಿವಿದ್ದವರಿಗೆ ಮಾತ್ರ ಅದನ್ನು ಬಹಳ ಪವರ್ಫುಲ್ ಆಗಿ ಹೇಳಲಿಕ್ಕೆ ಸಾಧ್ಯ. ಅದು ಡಾಕ್ಟರ್ ಜಿ.ಎಸ್. ಸಿದ್ದಲಿಗೆ ಅವರು ಅಂತ ಒಂದು ಕುವೆಂಪು ಪರಂಪರೆಯನ್ನು ಬೆಳೆಸಿದ್ರಲ್ಲ, ಅದು ಬಹಳ. ಅವ್ರ ಲೆಕ್ಚರ್ಸ್ ಕೇಳಿದ್ರೆ ನಾನು ಅದ್ಭುತವಾಗಿ ಮಾತಾಡ್ತಿದ್ದರು. ಅಲ್ಲಿ ಕೂತವರು ಒಂದು ಪಿನ್ ಆಫ್ ಸೈಲೆನ್ಸ್ ಕೇಳ್ತಿದ್ರು. ನಮ್ಮ ಕಾಲೇಜಿಗೆ ಒಂದ್ಸರಿ ಬಂದಾಗ ಯಾವುದೋ ಒಂದು ದೂರದ ಹುಡುಗ, ಎಷ್ಟೋ ದೂರದಲ್ಲಿ ಕೂತ ಹುಡುಗ ಒಂದು ಸ್ವಲ್ಪ ಗಲಾಟೆ ಮಾಡಿದ್ದಕ್ಕೆ ಅವ್ರ ಲೆಕ್ಚರ್ ಬಿಟ್ಟು ಹೋಗಿ ಆ ಹುಡುಗನ ಹೊರಗಡೆ ಹಾಕಿ ಬಂದು ಪಾಠ ಮಾಡಿದ್ರು. ಅಷ್ಟು ಸ್ಟ್ರಿಕ್ಟ್ ಇದ್ರು. ಅಂದ್ರೆ ಆ ರೀತಿ ಅವರು ಲೆಕ್ಚರ್ ಮಾಡುವಂತ ಒಂದು ಧಾಟಿ. ಒಂದು ಡೈರೆಕ್ಟರ್ ಆಫ್ ಕಾಲೇಜ್ ಎಜುಕೇಶನ್ ಆದರು, ಎಲ್ಲ ಆದರು. ಅಂದ್ರೆ ಅಲ್ಲಿ ಒಂದು ಗ್ಯಾಸ್ ಕಾಲೇಜ್ ಅಂತ ಏನಿದೆಯಲ್ಲ, ಅದಕ್ಕೊಂದು ಪರಂಪರೆ ಇದೆ. ಗ್ಯಾಸ್ ಕಾಲೇಜ್ನಲ್ಲಿ ಪ್ರಿನ್ಸಿಪಾಲ್ ಯಾರಾಗ್ತಾರಲ್ಲ, ಮುಂದೆ ಅವರು ಡೈರೆಕ್ಟರ್ ಆಫ್ ಕಾಲೇಜ್ ಎಜುಕೇಶನ್ ಆಗ್ತಾರೆ. ಅವ್ರಿಗಿಂತ ಮೊದಲು ಡಾಕ್ಟರ್ ಹಮೀದ್ ಅಂತ ಹೇಳಿ ಒಬ್ರು, ಈ ವಾಸ್ ದ ಡೈರೆಕ್ಟರ್ ಆಫ್ ಕಾಲೇಜ್ ಎಜುಕೇಶನ್. ನಂತರ ಇವರು ಜಿ.ಎಸ್. ಸಿದ್ದಲಿಗೆ ಇಂಥವ್ರು ಆಗ್ತಾರೆ. ಅದಕ್ಕೆ ಇಂಥ ಒಂದು ದೊಡ್ಡ ಪರಂಪರೆಯನ್ನು ಬೆಳೆಸಿದ್ರು. ಇವರೆಲ್ಲರೂ ಈ ಒಂದು ರೀತಿಯಿಂದ ಮೀರು ಸದೃಶ ವ್ಯಕ್ತಿಗಳು. ಒಂದು ಉಪನ್ಯಾಸಕ ವೃತ್ತಿಗೆ ಘನತೆ ತಂದವರು ಡಾಕ್ಟರ್ ಜಿ.ಎಸ್. ಸಿದ್ದಲಿಗೆ. 94 ವರ್ಷ. ಮತ್ತು ಸಾಹಿತ್ಯ ಕೇಂದ್ರ ಸಾಹಿತ್ಯ ಪರಿಷತ್ತಿನ ಇವನು ಅಧ್ಯಕ್ಷವಾಗಿ ಕೂಡ ಕೆಲಸ ಮಾಡಿದ್ದಾರೆ. ಬಹಳಷ್ಟು ನಿಗರ್ವಿ, ಬಹಳ ಸ್ಟ್ರಿಕ್ಟ್ ಇದ್ರು. ಇಷ್ಟು ಮಾತ್ರ ನಿಜವಾಗಿ ಹೇಳಬೇಕು, ಮಾತಿನಲ್ಲಿ ಒಂದು ಗಡಿಸ್ತಾ ಇರ್ತಿತ್ತು, ಅದು ಪ್ರೀತಿ. ಎರಡನೇದಾಗಿ ಈಗ ಹೇಳ್ಬೇಕಂದ್ರೆ ಮುಂದೆ ನಮ್ಮನ್ನ ಅಗಲಿದವರು ಡಾಕ್ಟರ್ ರಮಾಕಾಂತ್ ಜೋಶಿ ಅವರು. ಡಾಕ್ಟರ್ ರಮಾಕಾಂತ್ ಜೋಶಿ ಅವರು ಒಂದು ರೀತಿಯಿಂದ ಅನೇಕ ಕಡೆ ನಾನು ಹೇಳಿದ್ದೇನೆ. ಯಾಕೆ ಅಂತಂದ್ರೆ ಅವರು ಅನೇಕ ಸಾಹಿತ್ಯಗಳ ಒಡನಾಟದಲ್ಲಿ ಬಂದದ್ರಲ್ಲ, ಬೇರು ಸಾಹಿತ್ಯಗಳು, ಬೇಂದ್ರೆ, ಗೋಕಾಕರ ಪರಂಪರೆ ಮತ್ತು ಕುರ್ತಕೋಟಿಯವರ ಪರಂಪರೆ, ಸಾಹಿತ್ಯ ಸಲಹೆಗಾರ ಗಿರಡ್ಡಿ ಗೋವಿಂದರಾಜ್ ಅವರು ಈ ಸಾಹಿತ್ಯ ಪರಂಪರೆಯಲ್ಲಿ ಇದ್ದಾಗೂ ಅವ್ರ ಜೊತೆಗೆಲ್ಲ ಒಂದು ನಿಕಟವಾಗಿ ಅದರ ಜೊತೆಗೆ ಅವ್ರು ಏನು ಪುಸ್ತಕ ಪ್ರಕಾಶನ ಮಾಡ್ತಿದ್ರೆ ಎಲ್ಲ ದೊಡ್ಡ ಬೇರು ಸಾಹಿತ್ಯಗಳ ಜೊತೆಗೆ ಅವರಿಗೆ ಬಹಳ ಸಂಪರ್ಕ ಇತ್ತು. ಆದ್ರೆ ಅವರು ಮಾತನಾಡೋದು ಕಡಿಮೆ, ಎಲ್ಲರ ಮಾತುಗಳನ್ನು ಆಲಿಸ್ತಿದ್ರು. ಅದಕ್ಕೆ ಅಷ್ಟಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಿರ್ಲಿಲ್ಲ. ಸಂದರ್ಭ ಬಂದಾಗ ಮಾತ್ರ ಕೆಲವು. ಆದ್ರೆ ಅವರಿಗೆ ಎಷ್ಟು ಒಂದು ಮೆಮರಿ ಇತ್ತಂದ್ರೆ, ಫೋಟೋಗ್ರಾಫಿಕ್ ಮೆಮರಿ. ಒಂದು ಸಾರಿ ಅಲ್ಲಿ 1936 ಅವ್ರು ಹುಟ್ಟಿದ ಮೇಲೆ ಅವ್ರು ತಮ್ಮ ನೆನಪು ಬಂದ ಮೇಲೆ ಎಲ್ಲಾ ದಿವಸಗಳನ್ನು ದಾಖಲಾತಿ ಮಾಡಿ ಇದೇ ದಿವಸ ಅಂತ ಹೇಳಿ ಕರಾರುವಾಕ್ಕಾಗಿ ಹೇಳುವಂತ ಒಂದು ಸಾಧ್ಯತೆ ಇತ್ತು. ಮತ್ತೆ ಶ್ರೇಷ್ಠ ಪ್ರಕಾಶಕರಲ್ಲಿ ಒಬ್ಬರು. ಜಿ.ಬಿ. ಪರಂಪರೆಯನ್ನು ಮುಂದುವರಿಸಿ ತಾಮಕ್ಕೊಂದು ಇದು ಪರಂಪರೆಯನ್ನು ಮುಂದುವರಿಸೋದಲ್ಲದೆ ಅದರ ಜೊತೆಗೆ ತಮ್ಮ ಮಗನನ್ನು ಕೂಡ ಅದಕ್ಕೆ ಅಣಿಗೊಳಿಸಿದ್ರಲ್ಲ, ಇದು ನಿಜಕ್ಕೂ ಒಂದು ಅದು ಮನೋರ್ಗಂತ ಬಲೆಯ ಭಾಗ್ಯವೂ ಹೌದು, ನಮ್ಮ ಭಾಗ್ಯವೂ ಹೌದು. ಆ ದೃಷ್ಟಿಯಿಂದ ಅವರ ಅಗಲಿಕೆಯು ಕೂಡ ನಮಗೆ ಬಹಳ ನೋಡ್ತದೆ. ಮೂರನೇದಾಗಿ ನಾವು ಡಾಕ್ಟರ್ ಎಚ್.ಎಸ್.ವಿ. ಅವ್ರ ಬಗ್ಗೆ ಗೊತ್ತಿಲ್ಲದವ್ರು ಯಾರು ಇಲ್ಲ. ಆದ್ರೆ ನಾನು ಕಂಡುಕೊಂಡದ್ದು ಅಥವಾ ನಾನು ಅವರಿಂದ ಕಲಿಬೇಕಾದದ್ದೇ, ನನಗೇನಾದ್ರೆ ಈಗ ಎಚ್.ಎಸ್.ವಿ. ಒಬ್ಬರು ನಾಟಕಕಾರ, ಒಬ್ಬ ಕವಿ, ಒಬ್ಬ ಸಮರ್ಥ ಮಕ್ಕಳ ನಾಟಕಗಳನ್ನು ಬರೆದ್ರು. ಆಮೇಲೆ ಉರಿಯ ಉಯ್ಯಾಲಿ ಅಂತವು ಅನೇಕ ನಾಟಕಗಳನ್ನು ಬರೆದ್ರು ಎಲ್ಲ. ಆದ್ರೆ ನಂದೂರವರು ಹೇಳಿದ ಒಂದು ಮಾತು ನಂಗೆ ನೆನಪು ಬರ್ತದೆ. ಅವರು ಸ್ವಲ್ಪ ಲೇಟ್ ಆಗಿ ಬೆಂಗಳೂರು ಯೂನಿವರ್ಸಿಟಿ ಒಳಗೆ ಪ್ರವೇಶ ಮಾಡಿದ್ರು. ಅವ್ರ ಕ್ಲಾಸ್ಮೇಟ್ಸು ಯಾರ್ಯಾರು ಇದ್ರು ನನಗೆಲ್ಲ ಗೊತ್ತಿದೆ. ಆಗಿನ ಕಾಲದೊಳಗೆ MA ಮಾಡ್ಬೇಕಾದ್ರೆ ಇದ್ರು. ಸೆಂಟ್ ಜೋಸೆಫ್ ಕಾಲೇಜ್ನಲ್ಲಿ ಅವರು ಪ್ರಾಧ್ಯಾಪಕರಾದ, ಲೆಕ್ಚರರ್ ಆದ. ಅದೇ ಜೊತೆಯಲ್ಲಿ ಅದೇ ಟೈಮಲ್ಲಿ ಶ್ರೀನಿವಾಸ ರಾಜು ಅಂತ ಒಬ್ರು ಇದ್ರು ಕ್ರೈಸ್ಟ್ ಕಾಲೇಜ್ನಲ್ಲಿ. ಅವರೆಲ್ಲ ಒಂದು ಕನ್ನಡ ಪರಂಪರೆಯನ್ನ ಅಲ್ಲಿ ಬೆಳೆಸಿದ್ರು. ಅಲ್ಲಿ ಸೆಂಟ್ ಜೋಸೆಫ್ ಕಾಲೇಜ್ ಅಂತಂದ್ರೆ ಪೂರ್ತಿ ಇಂಗ್ಲಿಷ್ ಮಯ ವಾತಾವರಣ. ಅಂಥದ್ರಲ್ಲಿ ಕನ್ನಡವನ್ನು ಬೆಳೆಸೋದಲ್ಲ. ಆಮೇಲೆ ವೈಕುಂಠ ಶ್ರೀನಿವಾಸ ರಾಜು ಕೂಡ ಅಂತ ಕ್ರೈಸ್ಟ್ ಕಾಲೇಜ್ ಇದ್ರೊಳಗೆ ಪೂರ್ತಿ ದಟ್ಟವಾದ ಇಂಗ್ಲಿಷ್, ಅಲ್ಲಿ ಯಾರು ಕನ್ನಡನ ಮಾತಾಡ್ತಿರ್ತಿಲ್ಲ. ಅಂಥದ್ರಲ್ಲಿ ಕನ್ನಡದ ಒಂದು ಪರಂಪರೆಯನ್ನು ಹುಟ್ಟು ಹಾಕಿ ಬೆಳೆಸಿದ್ರು, ಅದನ್ನು ಮಾಡಿ. ಮತ್ತೆ ಎಚ್.ಎಸ್.ವಿ. ಅವರು ದೊಡ್ಡವರಾಗಲಿಕ್ಕೆ ಕಾರಣ ಎಂದರೆ, ಆಗಿನ ಕಾಲದಲ್ಲಿ ಅವರು ಬರೆಯೋದಕ್ಕೆ ಪ್ರಾರಂಭ ಮಾಡಿದಾಗ ಪೂರ್ತಿ ನವ್ಯದ ಪ್ರಭಾವ ಎಷ್ಟು ದಟ್ಟವಾಗಿತ್ತು ಅಂದ್ರೆ, ನಾವು ಬೆಂಗಳೂರಿನಲ್ಲಿ ಇದ್ವಲ್ಲ, ಏನೆಲ್ಲ ಕವಿಗಳೆಲ್ಲ ನವ್ಯ ಏನ್ ಹೇಳ್ತದೆ ಅಂದ್ರೆ, ಅದು ಗೇಯತೆ ಬೇಡ,
ಕವಿತೆಗೆ ಅದಕ್ಕೊಂದು ಅದು ಶಿಷ್ಟಾಚಾರ, ಅದಕ್ಕೊಂದು ಲಯ ಬೇಡ. ಅದು ಲಯ ಬಂತಂದ್ರೆ ಅದು ಕಾವ್ಯ ತನ್ನ ಮಹತ್ವದ ಕಳ್ಕೊತದೆ, ಕವಿತೆ ತನ್ನ ಮಹತ್ವದ ಕಳ್ಕೊತದೆ ಅಂತ ಹೇಳ್ತದೆ. ಅಂತ ಕಾಲದಲ್ಲಿ ಅದನ್ನು ಮೀರಿ ಎಚ್.ಎಸ್. ವೆಂಕಟೇಶ ಮೂರ್ತಿಯವರು ಆ ಲಯಗಾರಿಕೆಯನ್ನು ಹಿಡ್ಕೊಂಡು ಒಂದು ಸಾಹಿತ್ಯ ಪರಂಪರೆ ಕೊಟ್ಟರು. ಆ ನಮ್ಯದ ಪರಂಪರೆಯಲ್ಲಿ ಇದ್ದು ಕೂಡ ನವೋದಯದ ಜನರನ್ನು ಅತಿಯಾಗಿ ಪ್ರೀತಿಸಿದ್ರು. ಅದು ಅವರ ಆ ಘನತೆ. ಆ ಪರಂಪರೆಯನ್ನು ಬೆಳೆಸಿದ್ರಲ್ಲ, ಅದು ಆ ಪರಂಪರೆಯಿಂದಾಗಿ ಗುಪ್ತ ಓದಿನಿಂದಾಗಿ ಎಲ್ಲವನ್ನೂ ಓದುವುದು. ನಾವು ಎಲ್ಲ ಪ್ರಿಜುಡಿಸಸ್ ಆಗಿಬಿಟ್ಟವೆ. ಈಗ ಇಂಥದ ಓದ್ಬೇಕು, ಇದನ್ನು ಓದಬಾರ್ದು ಅಂತ ಇಂಥ ಒಂದು ಕಾಲಘಟ್ಟದೊಳಗೆ ಅಂಥ ಒಂದು ಪರಂಪರೆಯನ್ನು ಹುಟ್ಟು ಹಾಕಿದ್ದ ಘನತೆಗೆ ಡಾಕ್ಟರ್ ಯಶಸ್ವಿ ಅವರು ಕಾರಣ. ಆ ಕಾರಣಕ್ಕಾಗಿ ಈ ಮೂರೂ ಚೇತನಗಳು ನನಗೆ ಒಂದು ರೀತಿಯಿಂದ ಪ್ರಭಾವಗೊಳಿಸಿವೆ. ಆ ಪ್ರಭಾವದಲ್ಲಿ ನಾವು ಹೇಗೆ ಬೆಳಿಬೇಕು, ಇನ್ನೂ ಬೆಳಿತಾನೆ ಇದ್ದೇವೆ. ನಾವು ಕೊನೆಯ ದಿವಸವರೆಗೂ ಬೆಳಿತಾನೆ ಹೋಗೋದು ನಾವು. ಅಂತ ಒಂದು ಪರಂಪರೆಯನ್ನು, ಗಟ್ಟಿ ಪರಂಪರೆಯನ್ನು ಪುನಃದಿನ ಹಾಕಿದ್ರು. ಸಾಹಿತ್ಯಕ್ಕೆ ಒಂದು ಪರಂಪರೆಯನ್ನು ಕೊಟ್ಟರಲ್ಲ, ಅದಕ್ಕಾಗಿ ಅವರಿಗೆ ಆ ಮೂರೂ ಚೇತನಗಳಿಗೆ ದಿವ್ಯ ನಮ್ಮ ನಮನಗಳನ್ನು ಸಲ್ಲಿಸಿ ನಮ್ಮ ಮಾತಾಡ್ತಿದ್ದಾರೆ. ನಮಸ್ಕಾರ. ತಮ್ಮ ಪುಸ್ತಕಗಳಂತೂ ಬಂದು ಎಲ್ಲ ಹೇಳಿದರು. ಅದನ್ನು ಎಲ್ಲ ಪುಸ್ತಕ ತಗೊಂಡಿವಿ. ಅಂದಿನಿಂದ ನಾವು 60ರ ದಶಕಗಳು ಧಾರವಾಡಕ್ಕೆ ಬಂದು ಪ್ರತಿ ವಿದ್ಯಾವರ್ಧಕ ಸಂಘ ಸಾಹಿತ್ಯ ಚಟುವಟಿಕೆಗಳೊಳಗೆ ನಾವು ಭಾಗವಹಿಸ್ತಾ ಇರೋದ್ರಿಂದ ಇವ್ರದ್ದೆಲ್ಲ ಪರಿಚಯ ಇತ್ತು. ಆ ಪುಸ್ತಕದಿಂದ ಅವ್ರದ್ದು ಆತ್ಮೀಯವಾದಂತಹ ಪರಿಚಯ ಆಯಿತು. ಆಮೇಲೆ ಬೇಕಾದಷ್ಟು ಸಾರಿ ಅವ್ರ ಆತಿಥ್ಯವನ್ನು ಮಾಡ್ಕೊಂಡಿದ್ದೀನಿ. ಬೆಂಗಳೂರಿಗೆ ನಾನು ಸುಮಾರು ತಿಂಗಳಿಗೆ ಒಂದು 2 ಸಾರಿ ಹೋಗ್ಬೇಕಾಗ್ತದೆ, ಏನೋ ಆಫೀಸ್ ಕೆಲಸ ಸಲುವಾಗಿ. ನಾನು ಅವಾಗ ವಿಜಯನಗರದೊಳಗೆ ನನ್ನ ಮಿತ್ರರ ಮನೆಯೊಳಗೆ ಇರ್ತಿದ್ದೆ. ಆ ಮಿತ್ರನ ಮನೆ ಸುತ್ತಮುತ್ತಲ ಸಾಸಿ ಮರಳಯ್ಯ, ಸಿದ್ಲಿಂಗಯ್ಯ, ನಮ್ಮ ಚಿದಾನಂದ ಮೂರ್ತಿ, ಇವರೆಲ್ಲರ ಮನೇನು ಅಲ್ಲೇ ಇದ್ದೀವಲ್ಲ, ನಮ್ಮ ಈ ತೋಟದಾರ್ಯ. ಹೀಗಾಗಿ ನಾ 2 ದಿವಸ ಬೆಂಗಳೂರಾಗಿದ್ರೆ ಇವರೆಲ್ಲರ ಮನೆಗೇನೋ ಒಂದು ಕ್ಯಾಶುವಲ್ ವಿಸಿಟ್ ಅಂತ ಹೋಗಿ ಸಾಹಿತ್ಯ ಮತ್ತೆ ಇದ್ರ ಬಗ್ಗೆ ಮಾತಾಡಿ ಅವರ ಆತಿಥ್ಯವನ್ನು ಸ್ವೀಕಾರ ಮಾಡ್ಕೊಂಡಿದ್ದೀನಿ. ಸಿದ್ಲಿಂಗಯ್ಯನವರು ನಾನು ಬುಸಲ್ ಮಠರಿಗೆ ಹತ್ತಿರವಂತ ಗೊತ್ತಾದ ಕೂಡಲೇ ಬಹಳಷ್ಟು ನನ್ನನ್ನು ಅವರ ಏನು ಹೇಳಿದ್ರಲ್ಲ, ಈಗ ಒಂದು ಶುಭ್ರವಾದಂತ ಆಡಳಿತ, ಬದ್ಧವಾದಂತಹ ಆಡಳಿತ, ದಕ್ಷವಾದಂತಹ ಆಡಳಿತ ಇತ್ತಲ್ಲ, ಅದನ್ನೆಲ್ಲ ಮೀರಿದಂತ ಒಂದು ಪ್ರೀತಿ ವಿಶ್ವಾಸ ನನ್ನ ಮೇಲೆ ಅವರು ತೋರಿಸಿ ಬಹಳಷ್ಟು ನನ್ನನ್ನ ಸಾಕಷ್ಟು ನನಗೆ ಪುಸ್ತಕಗಳನ್ನು ಬುಸಲ್ ಮಠರಿಗೆ ಕೊಡೋದಕ್ಕೆ ಕಳಿಸಿಕೊಟ್ಟರು ನನ್ನ ಜೊತೆಗೆ ನಾವು. ಹೀಗಾಗಿ ಅಂತ ಒಬ್ಬ ಧೀಮಂತ ವ್ಯಕ್ತಿಯ ಒಂದು ಒಡನಾಟ ನನಗಾಯ್ತಲ್ಲ ಅನ್ನುವಂಥದ್ದೇ ಒಂದು ಸಂತೋಷ. ಅದೇ ರೀತಿಯಾಗಿ ಕೊನೆಗೆ ಇಲ್ಲಿ ಎಲ್ಲ ಬಂದಾಗೆಲ್ಲ ನಾನು ವೆಂಕಟೇಶ್ ಮೂರ್ತಿ ಅವರ ಇವರು ಎಲ್ಲ ಕಾರ್ಯಕ್ರಮಗಳು ಅಟೆಂಡ್ ಆಗ್ತಿದ್ದೆ. ನನಗೊಮ್ಮೆ ನನ್ನ ಮಿತ್ರರೊಬ್ಬರು ತಿರುಮಲ ರಾವ್ ಅಂತ ಹೇಳ್ಕೊಂಡು ಈಗಾದರೆ ಜಾಯಿಂಟ್ ಡೈರೆಕ್ಟರ್ ರಿಟೈರ್ ಆದರು. ಅವ್ರ ಜೊತೆ ಮಾತಾಡುವಾಗ ಅವರು ಚನ್ನಗಿರಿಯವರು, ಇವರು ಅಲ್ಲೇ ಇದ್ದವರು. ಅವರು ಸಹ ತಮಾಷೆಯೊಳಗೆ ಏನಪ್ಪಾ ಆರಾಮದಿರಿ ಅಂತ ಕೇಳಿಲ್ಲ, ನಾನು ಚೆನ್ನಾಗಿದ್ದೇನೆ ಅಂತಂತಾರಲ್ಲ, ನನ್ನ ಹೆಸರೇ ನಮ್ಮ ಊರೇ ಚೆನ್ನಾಗಿರಿ ಅಂತ ನೀವು ಅದನ್ನ ಚೆನ್ನಾಗಿರಿ ಅಂತ ಬರೀ ಚೆನ್ನಾಗಿರಿ ಅಂತೆಲ್ಲ ಚೆನ್ನಾಗಿರಿ ಅದು. ಮತ್ತೆ ವೆಂಕಟೇಶ್ ಮೂರ್ತಿ ಅವರೆಲ್ಲ ನಾವೆಲ್ಲ ಆಪ್ತರು ಅಂತ ಹೇಳಿದ್ರು. ಅಂದ್ಕೂಡಲೇ ಹಂಗ ನನ್ನ ಅವ್ರ ಮನೆಗೂ ಹಂಗೆ ಕರ್ಕೊಂಡು ಹೋದ್ರು. ಅವಾಗ ಅವರಲ್ಲಿ ಇರುವಂತ ಒಂದು ಸೌಜನ್ಯ, ಒಂದು ಪ್ರೌಢಿಮೆ ಮತ್ತು ಅವರ ವಿಶ್ವಾಸ ಮತ್ತು ನಾ ಏನೇನು ಮಾಡ್ತೇನೆ ಅದನ್ನೆಲ್ಲ ಕೇಳ್ಕೊಂಡ್ರು. ಈ ಮಕ್ಕಳ ಸಾಹಿತ್ಯದ ಬಗೆಗಾಯ್ತು, ಪಠ್ಯ ಸಾಹಿತ್ಯ, ಪಠ್ಯ ಪೂರ್ವಕ ಸಾಹಿತ್ಯ, ಪಠ್ಯ ಪೋಷಕ ಸಾಹಿತ್ಯ, ಇವನ್ ಹೇಗೆ ಮಕ್ಕಳಿಗಾಗಿ ಬೆಳೆಸಬೇಕಾಗಿದೆ ಎನ್ನುವುದರ ಬಗ್ಗೆ ಬಹಳಷ್ಟು ಚಿಂತನೆಯನ್ನು ಮಾಡಿದರು ಅವರು. ಹೀಗೆ ಒಂದು ರೀತಿಯಾದಂತಹ ಆತ್ಮೀಯವಾದಂತಹ ಸಂಬಂಧವನ್ನ ಇಟ್ಕೊಂಡು ಇದನ್ನ ಮಧ್ಯಾಹ್ನದಾಗ ನಾನು ಇಲ್ಲಿ ಬರುವ ವಿಚಾರ ಇರಲಿಲ್ಲ, ನೋಡಿದೆ ಅದನ್ನ. ನಾನು ಬರ್ತಾ ಇದ್ದೆ, ಲಿಂಗರಾಜ್ ಅವರು ಅಂಗಡಿಯವರು ದಾರಿಯೊಳಗೆ ಸಿಕ್ಕರು, ನಮ್ಮ ಮನೆ ಹತ್ರ ಇರ್ತಾರ, ಈಗ ಕರ್ಕೊಂಡ್ಬಂದ್ರು. ಮತ್ತು ನನಗೆ ಇಲ್ಲಿ ಮಾತಾಡಕ್ಕೂ ಹಚ್ಚಿದ್ರು. ಆ 3 ಜನರ ಹಿರಿಯರಿಗೆ ಅವರ ಆತ್ಮೀಯತೆ ಮತ್ತು ನನಗೆ ನೀಡಿದಂತ ಒಂದು ಪ್ರೀತಿ ಆತಿಥ್ಯವನ್ನ ಸಂಸ್ಮರಣೆ ಮಾಡಿಕೊಂಡು ಮತ್ತೊಮ್ಮೆ ಅವರಿಗೆ ನಂಬಿಸಿ ನಿಮ್ಮೆಲ್ಲರಿಗೂ ನಮಸ್ಕಾರ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಆಮೇಲೆ ಪರಿಚಯ ಆಗಲಿಲ್ಲ ನಾನಿಲ್ಲ ಸರ್, ನಾನು ಸ್ವಲ್ಪ ಸಣ್ಣ ಕವಿಯದೀನಿ ಸರ್ ಅಂದರೆ. ಹೌದಾ, ನೋಡ್ರಿ ಜಿ.ಬಿ. ಜೋಶಿ ಅವರು ಗೊತ್ತಾ ನಿಮ್ಗೆ? ಹೌದು ಸರ್, ಜಡಭರತ್ ಅಂತಾರೆ. ಆಮೇಲೆ ಜಡಭರತರು ಅಂದ್ರೆ ಅದೇನೈತಲ್ಲ, ಮನೋಹರ ಗ್ರಂಥಮಾಲೆ ಅನ್ನೋದು ನನ್ನ ತಂದೆಯ ಮನೋಮಾಲೆ ಅಂತ ಹೇಳಿ ಅದನ್ನ ನಾನು ಪ್ರಚುರಪಡಿಸ್ಲಿಕ್ಕಿದ್ದೀನಿ. ನಿಮ್ದೇನಾದ್ರೂ ಪುಸ್ತಕ ಇದ್ರೆ ಮುಂದೆ ನೀವು ಬರೀತಾ ಇದ್ರೆ ನನಗೆ ಹೇಳಿ ಅಂತ ಹೇಳಿದ್ರು. ಆ ನಾವು ಕೆಲಸದ ಬಾಹುಳ್ಯದಿಂದಾಗಿ ನನಗಾಗಲಿಲ್ಲ. ಆದ್ರೆ ವಿಚಿತ್ರ ಏನಂದ್ರೆ, ರಮಾಕಾಂತ್ ಜೋಶಿ ಅವರು ಏನದು ಉತ್ತಾರ ಮತ್ತು ಮೆಡಿಟೇಷನ್ ಮಾಡಿದ್ರಲ್ಲ, ಕೇವಲ ಒಂದೇ ವಾರದಲ್ಲಿ
ಅವರ ಸಹೋದರತಿ. ಆಮೇಲೆ ಇದು ಧಾರವಾಡದ ಸಾಹಿತ್ಯೋತ್ಸವದಲ್ಲಿ ಚಾ ಕುಡಿಲಿಕ್ಕೆ BR ಲಕ್ಷ್ಮಣರಾವರು ಮತ್ತು ವೆಂಕಟೇಶ್ ಮೂರ್ತಿ ಸರ್ ಕೂತಿದ್ದು. ನಾನೇನಂತಲ್ಲ ಸ್ವಲ್ಪ ಅವ್ರಿಗೆ ಮಾತಾಡ್ಸ್ಬೇಕಂತ ಹೋದೆ. ನಮಸ್ಕಾರ ಸರ್ ಅಂದೆ. ಹೇಳ್ರಿ ಏನಂತ ಹೇಳಿ. ಖಾದಿ ಶರ್ಟ್ ಮೇಲೆ ಅದು ಜುಬ್ಬಾದ ಮೇಲೆ ಕೋಟು, ನೆಹರು ಕೋಟು, ಆಮೇಲೆ ಚೀಲ. ಇಲ್ಲ ಸರ್, ನಾನು ಕವಿತೆಗಳನ್ನು ಬರಿತೀನಿ, ಭೂಮಾಪನ ಅಧಿಕಾರಿ ಸರ್, ನನ್ನ ಪುಸ್ತಕ ತೋರಿస్తే ಜೀವ ಜೀವನವನ್ನು ಕೊಟ್ಟೆನು. ಅದರಲ್ಲಿ ಒಂದು ಜಾತಿ ಅನ್ನೋ ಕವಿತೆ ಇತ್ತು, ಅದನ್ನು ಓದಿದ್ರು. ಅಡ್ಡಿ ಇಲ್ಲ, ಒಳ್ಳೆಯದಲ್ಲ. ಪರಿವೃತ್ತ ಅಂದ್ರೆ ಏನು ಅಂತ ಕೇಳಿದ್ರು. ಇಲ್ಲ ಸರ್, ತ್ರಿಕೋನದ 3 ಶೃಂಗ ಬಿಂದುಗಳ ಮೇಲೆ ಅದರ ಮೂಲಕ ಹಾದು ಅಂತಕ್ಕೆ ಪರಿವೃತ್ತ ಅಂತಾರ. ಅದು ನನ್ನ ಪ್ರಥಮ ಕವನ ಸಂಕಲನ. ಹೌದಾ? ಆಮೇಲೆ ನೀವು ವೈಚಾರಿಕತೆಯನ್ನ ಕವನ ರೂಪದಲ್ಲಿ ಬರೀಬೇಕಾತಂದ್ರೆ ಗೋಪಾಲಕೃಷ್ಣ ಅಡಿಗರನ್ನ ಹಿಂಬಾಲಿಸರು. ಅವ್ರು ನನ್ನ ಗುರುಗಳು. ಆಮೇಲೆ ಏನಪ್ಪಾ ಅಂದ್ರೆ ಆಧ್ಯಾತ್ಮಿಕತೆಯ ಒಂದು ಸಾರವನ್ನ ನೀವು ಕವಿತೆಗಳಲ್ಲಿ ಉಣಬಡಿಸ್ಬೇಕಾದ್ರೆ ಪೂತಿ ನರಸಿಂಹಾಚಾರ್ಯರನ್ನ ನೀವು ಅನುಸರಿಸ್ರಿ. ಕೊನೆಗೆ ಹೇಳಿದರು, ಬಹುಶಃ ನಿಮ್ಮದು ವಯಸ್ಸು ಅದ, ಇನ್ನು ರಸವತ್ತಾದ ಕವಿತೆಗಳನ್ನ ಬರಿಬೇಕಾತಂದ್ರೆ KS ನರಸಿಂಹಾಚಾರ್ಯರನ್ನು ಫಾಲೋ ಮಾಡ್ರಿ ಅಂತ ಹೇಳಿ. ಒಳ್ಳೆ, ಆದ್ರೆ ಲಕ್ಷ್ಮಣರಾವ್ ರಿಸರ್ವ್ ಇದ್ರು, ಆ ದಿವಸ ಮಾತಾಡ್ಲಿಲ್ಲ. ಅಷ್ಟೊಂದು ಒಳ್ಳೆಯ ಸಲಹೆ ಕೊಟ್ಟರು. ಆದ್ರೆ ಇಂಥ ಏನಾಗ್ತದೆ ಇಲ್ಲಿ, ಸಿದ್ಧಲಿಂಗರಾಗಲಿ ವೆಂಕಟೇಶ್ ಮೂರ್ತಿಯವರಾಗಲಿ, ಇವರು ಸಾಹಿತಿಗಳಂದ್ರೆ ವೈಚಾರಿಕತೆಯ ಸಾಕ್ಷಿ ಪ್ರಜ್ಞೆಗಳು. ಆದ್ರೆ ಸಾಹಿತಿಗಳ ಒಂದು ವೈಚಾರಿಕ ಸಾಕ್ಷಿ ಪ್ರಜ್ಞೆಯನ್ನ ಅಚ್ಚುಗೊಳಿಸಿ ಪ್ರಕಾಶನಗೊಳಿಸ್ತಾರಲ್ಲ ರಮಾಕಾಂತ್ ಜೋಶಿಯವರು, ಒಂದು ಭೌತಿಕ ಸಾಕ್ಷಿ ಪ್ರಜ್ಞೆ. ಇಷ್ಟನ್ನು ಹೇಳಿ ಇಂಥ ಒಂದು ಪೂಜನೀಯರು, 3 ಜನ ಪೂಜನೀಯರು ನಾವು ಕಳ್ಕೊಂಡಿವಿ. ಬಹುಶಃ ಕನ್ನಡ ಮಾತೆ ಅಗಲಿಕೊಂಡವರು, ಅವರ ಆತ್ಮಕ ದೇವರು ಶಾಂತಿ ನೀಡುತ್ತೆ. ನಾನು ಪ್ರಾರ್ಥಿಸಿ ನನ್ನ 2 ಮಾತು ಮುಗಿಸುತ್ತೇನೆ. ಸಾಧ್ಯವಿಲ್ಲ. ನಿಮ್ಮೆಲ್ಲರ ಸಹಾಯ ಸಹಕಾರದ ಮತ್ತೊಮ್ಮೆ ಈ 3 ಜನರ ಒಂದು ಸಾಹಿತ್ಯದ ಒಂದು ಅವಲೋಕನ ಇನ್ನೂ ಮುಂದಿನ ಜನ್ಮದಲ್ಲಿ ನಾವು ಮಾಡೋಣ. ಅವರ ಕೃತಿಗಳನ್ನು ನಾವೆಲ್ಲ ಓದೋಣ. ಯಾಕಂದ್ರೆ ಹಾಗೆ ಶ್ರದ್ಧಾಂಜಲಿ ಆಗೋದಿಲ್ಲ. ನಮ್ಮ ಆ ಕೃತಿಗಳನ್ನ ಓದಿ ಏನಾದ್ರೂ ಅವರ ಒಂದು ಕೆಲವಷ್ಟು ಅಂಶಗಳು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಸ್ವಲ್ಪ ಮಟ್ಟಿಗೆ ಆದರೂ, ಯಾಕಂದ್ರೆ ನಿವೃತ್ತಿ ಆಗಿಂದ ನಾವೆಲ್ಲ ಹೆಚ್ಚು ಓದ್ಬೇಕಂತ ಹೇಳ್ತಾರಲ್ಲ. ಯಾಕೆ ನಮ್ಮ ಕಾಲೇಜಲ್ಲಿದ್ದಾಗ ಓದಕ್ ಹಾಕಿದ್ದಿಲ್ಲ, ಬಟ್ ಈಗ ಇಂಥ ಒಂದು ವ್ಯಕ್ತಿಗಳ ಒಂದು ಇದನ್ನ ಅಧ್ಯಯನ ಮಾಡ್ಬೇಕಂತ ಹೇಳ್ತಾ ಮತ್ತೊಮ್ಮೆ 3 ಜನ ಒಂದು ಆತ್ಮಕ್ಕೆ ಶಾಂತಿ ಸಿಗ್ಲಿ, ಆ ಕುಟುಂಬದ ಸದಸ್ಯರಿಗೆ ದುಃಖ ಸಹಿಸುವಂತ ಶಕ್ತಿ ಸಿಗ್ಲಿ ಅಂತೇಳಿ ಮತ್ತೊಮ್ಮೆ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಈಗ ಕಾರ್ಯಕ್ರಮ ಮುಕ್ತಾಯ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.